ಯಾವ ಮಕ್ಕಳು ವಿನ್ ಆಗಿದ್ದಾರೆ ಆ ಮಕ್ಕಳ ಹೆಸರನ್ನು ನೆಕ್ಸ್ಟ್ ಈ ಸೈಂಟಿಸ್ಟ್ ಕಂಡುಹಿಡಿಯುವಂತಹ ಹೊಸ ಮೈನರ್ ಪ್ಲಾನೆಟ್ಸ್ಗೆ ಆ ಮಕ್ಕಳ ಹೆಸರನ್ನು ಇಡ್ತಾ ಇದ್ರು. ಈಗ ಮಾಡಿರುವಂತಹ ಪ್ರಾಜೆಕ್ಟ್ ಐಡಿಯಾ ಯಾರ್ದು? ನೀರಿಂದ ಬರುವಂತಹ ಕಸಗಳು. ಅದು ಐಡಿಯಾ ಆಕ್ಚುಲಿ ನಾನು ಕೊಟ್ಟದ್ದು. ಅದರಲ್ಲಿ 50% ಅವನ ಐಡಿಯಾಸ್ ಕೂಡ ಇದೆ, 50% ನಂದು ಕೂಡ ಇದೆ. ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಸಂಬೋಲ್ಯದ ಸುಮಂತ್ನ ಒಂದು ನಿಗೂಢ ಸಾವು. ನಾನಾ ಆಂಗಲ್ ಅಲ್ಲಿ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾರು ಆತನನ್ನು ಕೊಂದಿರುವಂಥದ್ದು ಅಂತೇಳಿ ಮೇಲ್ನೋಟಕ್ಕೆ ಮೊದಲಿಗೆ ಅಸಹಜ ಸಾವು ಅಂಥೇಳಿ ದಾಖಲು ಮಾಡ್ತಾರೆ. ನಂತರ ಅದನ್ನು ಕೊಲೆಯನ್ನಾಗಿ ಪರಿವರ್ತನೆ ಮಾಡಿ ನಾಲ್ಕು ಟೀಮನ್ನು ರಚನೆ ಮಾಡಿ ಇನ್ವೆಸ್ಟಿಗೇಷನ್ ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರು. ಅವನ ಮೇಲೆ ಯಾರಿಗಾದರೂ ಹೊಟ್ಟೆ ಕಿಚ್ಚು ಇತ್ತ ಅನ್ನುವಂಥ ವಿಚಾರದಲ್ಲಿ ಹೊಟ್ಟೆ ಕಿಚ್ಚು ಯಾಕೆ ಆಗಬೇಕು ಅನ್ನೋ ಕಾರಣ ಹುಡುಕೋದಾದರೆ ಅವನು ಸೈನ್ಸ್ ಪ್ರಾಜೆಕ್ಟಿಗೂ ಕೂಡ ಸೆಲೆಕ್ಟ್ ಆಗಿದ್ದ. ಅಹಮದಾಬಾದಿಗೂ ಕೂಡ ಹೋಗಲಿಕ್ಕಿತ್ತು, ಫ್ಲೈಟ್ ಟಿಕೆಟ್ ಕೂಡ ಬುಕ್ ಆಗಿತ್ತು. ಸೊ ಈ ಕಾರಣದಿಂದಾಗಿ ಬೇರೆಯವರಿಗೆ ಚಾನ್ಸ್ ಸಿಗಲಿಲ್ಲ. ಇನ್ನಷ್ಟು ಎತ್ತರಕ್ಕೆ ಬೆಳೀತಾನೆ, ಈಗಲೇ ಏನಾದರೂ ಅವನನ್ನು ಮಾಡೋಣ ಅನ್ನುವಂಥ ರೀತಿಯಲ್ಲಿ ಕೊಲೆ ಮಾಡಿರಬಹುದಾ ಅನ್ನುವಂಥ ಸಂಶಯ ಕೂಡ ಮೂಡುವಂಥದ್ದು. ಸೊ ಈ ಪ್ರಾಜೆಕ್ಟಿಗೆ ಸೆಲೆಕ್ಟ್ ಆಗೋಕ್ಕೆ ಮುಖ್ಯ ಕಾರಣ ಅವನ 7ನೇ ತರಗತಿಯ ಶಿಕ್ಷಕ ಕೃಷ್ಣ ಪ್ರಸಾದ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ನಮ್ಮ ಜೊತೆಗೆ ಕೃಷ್ಣ ಪ್ರಸಾದ್ ರವರೇ ಇದ್ದಾರೆ, ಅವರನ್ನು ನಾನು ಮಾತಾಡಿಸ್ತಾ ಹೋಗ್ತೀನಿ. ಪ್ರಾಜೆಕ್ಟ್ ಮಾಡಬೇಕಾದ್ರೆ ಖಂಡಿತವಾಗಲೂ ತುಂಬ ಸಮಯ ಇವರ ಜೊತೆಗೆ ಕಳೆದಿರ್ತಾನೆ. ಸೊ ಹಾಗಾಗಿ ಅವನು ಯಾವ ರೀತಿಯಾಗಿ ಇದ್ದ ಅನ್ನುವಂಥ ವಿಚಾರದಲ್ಲೂ ಕೂಡ ಇವರಿಗೆ ಜಾಸ್ತಿಯಾಗಿ ಗೊತ್ತಿರೋದು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. 7th ಸ್ಟ್ಯಾಂಡರ್ಡಲ್ಲಿ ನಿಮಗೆ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಹೇಗೆ ಅವನಿಗೆ? ಹೌದು, 7th ಸ್ಟ್ಯಾಂಡರ್ಡ್ ನಾನು 2nd ಸೆಮಿಸ್ಟರ್, ಅಂದರೆ ನಾನು ಆ ಶಾಲೆಗೆ ಜಾಯ್ನ್ ಆದದ್ದು 2023 ನವೆಂಬರಲ್ಲಿ. ಆ ಟೈಮಿಂದ ನಾನು ಅವನಿಗೆ ಸೋಷಿಯಲ್ ಸೈನ್ಸಿಗೆ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಅಂದರೆ ಶಾಲೆಯಲ್ಲಿ ಈ ಇಕೋ ಕ್ಲಬ್ ಇರ್ಬೋದು ಅಥವಾ ಸೈನ್ಸ್ ಮಾಡೆಲ್ ಕಾಂಪಿಟಿಷನ್ಸ್ ಇರ್ಬೋದು, ಇಂಥದಕ್ಕೆಲ್ಲ ಅವನು ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಬೇರೆ ಬೇರೆ ಟೈಪಿನ ಸೈನ್ಸ್ ಮಾಡೆಲ್ಸನ್ನೆಲ್ಲ ಅವನಿಗೆ ಪ್ರಿಪೇರ್ ಮಾಡಿಕೊಂಡು ಶಾಲೆಗೆ ತರ್ತಾ ಇದ್ದ. ಆಮೇಲೆ ಕ್ರಾಫ್ಟ್ ವರ್ಕು ಕೂಡ ಅಷ್ಟೇ, ಒಳ್ಳೊಳ್ಳೆಯ ಕ್ರಾಫ್ಟ್ ವರ್ಕ್ಗಳನ್ನು ಕೂಡ ಅವನು ಮಾಡ್ತಾ ಇದ್ದ. ಅದನ್ನೆಲ್ಲ ನೋಡಿ ಮತ್ತು ಆ ಟೈಮ್ನಲ್ಲಿ ಒಂದು ಟೈಮಲ್ಲಿ ನಾನು ಅದರದ್ದು ಜಡ್ಜ್ಮೆಂಟ್ಗೆ ಕೂಡ ಹೋಗಿದ್ದೆ. ಅಂದರೆ ಅವನು ಮಾಡಿದ ಒಂದು ಕೊಮೊಡೊ ಮಾಡಿದ್ದ. ಆ ಕೊಮೊಡೊದಲ್ಲಿ ನಾವು ಆಫ್ಟರ್ ಯೂಸ್ ಮಾಡಿದ ನಂತರ ನೀರು ಬೀಳುವಂಥ ವ್ಯವಸ್ಥೆಯನ್ನು ಮಾಡಿದ್ದ. ಅದಕ್ಕೆ ಸ್ವಲ್ಪ ನಾನು ಅವನೊಟ್ಟಿಗೆ ಇಂಟ್ರ್ಯಾಕ್ಟ್ ಮಾಡಿದಾಗ ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ಕ್ವಶನ್ಸಿಗೆ ಆನ್ಸರ್ ಕೂಡ ಮಾಡಿದ್ದ. ಹಾಗಾಗಿ ಇದನ್ನೆಲ್ಲ ನೋಡಿದಾಗ ಅವನನ್ನು ಯಾಕೆ ಒಂದು ಪ್ರಾಜೆಕ್ಟಿಗೆ ತಗೊಳ್ಬಾರ್ದು ಅಂತ ಹೇಳೋ ಒಂದು ಆಲೋಚನೆ ಬಂತು. ಹಾಗಾಗಿ ನಾನು ಅವನ ಪ್ರಾಜೆಕ್ಟಿಗೆ ತಗೊಂಡೆ. ಸೊ ಅದು ಮೊದಲು ಕೊಮೊಡೊ ಮಾಡುವಂಥದ್ದು ನೀವೇ ಅವರಿಗೆ ಏನಾದರೂ ಟಾಸ್ಕ್ ಕೊಟ್ಟಿದ್ರಾ? ಅಲ್ಲ, ಅಂದರೆ ನಿಮಗೆ ಬೇಕಾದ ಸೈನ್ಸ್ ಮಾಡೆಲ್ ಮಾಡಿ ಅಂತ ಹೇಳೋ ಒಂದು ಟಾಸ್ಕ್ ಕೊಟ್ಟಿದ್ರು ಅವನ ಸೈನ್ಸ್ ಟೀಚರ್ಸ್. 7th ಅಲ್ಲಿ 8th ಅಲ್ಲಿ 7th ಅಲ್ಲಿಯೂ ಕೂಡ ಈ ಸೈನ್ಸ್ ಸಬ್ಜೆಕ್ಟ್ನಲ್ಲಿ ಬೇರೆ ಬೇರೆ ರೀತಿಯ ಸೈನ್ಸ್ ಮಾಡೆಲ್ ಮಾಡಿದ ನೆನಪಿದೆ ನನಗೆ. ಒಂದು ಸೈನ್ಸ್ ಮಾಡೆಲನ್ನು ನಾನು ಅವನು ಏನು ಮಾಡಿದ್ದಾನೆ ಅಂತೇಳಿ ನಾನು ಸುಮ್ಮನೆ ಈಗ ನೋಡ್ತಾ ಇರುವಾಗ ನನ್ನ ಕೈಯಲ್ಲಿ ಸ್ವಲ್ಪ ಅದು ಡ್ಯಾಮೇಜ್ ಆಯಿತು. ನನಗೆ ಅದನ್ನು ಹೇಗೆ ಸರಿ ಮಾಡಬೇಕಂತೇಳಿ ಆ ಕ್ಷಣಕ್ಕೆ ಗೊತ್ತಾಗಲಿಲ್ಲ. ಆದರೆ ಅವನು 2 ನಿಮಿಷದಲ್ಲಿ ಅದನ್ನು ಸರಿ ಮಾಡಿಕೊಟ್ಟ. ಓಕೆ. ಹಾಗಾಗಿ ಅದೆಲ್ಲ ನೋಡಿದಾಗ ತುಂಬ ಆ್ಯಕ್ಟಿವ್ ಇದ್ದಾನೆ ಅಂತೇಳಿ ಅನ್ನಿಸಿತು. ಹಾಗಾಗಿ ಅಷ್ಟು ಆ್ಯಕ್ಟಿವ್ ಇರೋರು ಬೇಕಾಗ್ತದೆ ಈ ರೀತಿಯ ಪ್ರಾಜೆಕ್ಟ್ಗಳಿಗೆ. ಅಂದರೆ ನಾನು ಇದಕ್ಕಿಂತ ಮೊದಲು ಇಂದ್ರಪ್ರಸ್ಥದಲ್ಲಿರುವಾಗಲೂ ಕೂಡ ಒಂದು 2-3 ಸಲ ಮಕ್ಕಳನ್ನು ಹೀಗೆ ನ್ಯಾಷನಲ್ಸಿಗೆ ಕರ್ಕೊಂಡು ಹೋಗಿದ್ದೆ, ಚೆನ್ನೈ ಮತ್ತು ಗುಜರಾತಿಗೆಲ್ಲ. ಅಲ್ಲಿಯೂ ಕೂಡ ಅಷ್ಟೇ, ಜಡ್ಜನ್ನು ಫೇಸ್ ಮಾಡಬೇಕಿದ್ರೆ ಅವರಿಗೆ ಅಷ್ಟೇ ರೀತಿಯಾದಂಥ ಅವರು ಆ ರೀತಿ ಕ್ವಶನ್ಸ್ ಹಾಕ್ತಾರೆ. ಆ ಕ್ವಶನ್ಸ್ಗೆ ಕಾನ್ಫಿಡೆನ್ಸ್ ಬೇಕು, ಆನ್ಸರ್ ಮಾಡುವಂಥ ಒಂದು ಥಿಂಕಿಂಗ್ ಕೆಪಾಸಿಟಿ ಬೇಕಾಗ್ತದೆ, ಅಷ್ಟೇ ಕ್ರಿಯೇಟಿವಿಟಿ ಕೂಡ ಬೇಕಾಗ್ತದೆ. ಹಾಗಾಗಿ ಅದೆಲ್ಲವನ್ನು ನಾನು ಇವನಲ್ಲಿ ಗಮನಿಸಿದ ಕಾರಣ ನಾನು ಅವನನ್ನು ಪ್ರಾಜೆಕ್ಟಿಗೆ ತಗೊಂಡೆ. ಸೊ ಆ ಕಾನ್ಫಿಡೆಂಟ್ ಎಲ್ಲ ಇತ್ತು ಇವನಿಗೆ? ಹೌದು. ಅಂದರೆ ಯಾವ ರೀತಿ ಮಾತಾಡೋದ್ರಲ್ಲಿ ಹುಷಾರಿದ್ದ? ಮಾತನಾಡೋದ್ರಲ್ಲೂ ಹುಷಾರಿದ್ದ, ಕ್ವಶನಿಗೆ ಆನ್ಸರ್ ಮಾಡೋದ್ರಲ್ಲೂ ಕೂಡ ಹುಷಾರಿದ್ದ. ಆಮೇಲೆ ಏನಾದರೂ ಆನ್ಸರ್ ಮಾಡ್ಲಿಕ್ಕೆ ಆಗದೇ ಇರುವಂಥ ಕ್ವಶನ್ಸ್ ಬಂತು ಅಂತ ಹೇಳಿದ್ರೆ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದ ಒಳ್ಳೆ ರೀತಿಯಲ್ಲಿ. ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದ. ಹೌದು, ಇದ್ದದ್ದನ್ನು ಇದ್ದಾಗೆ ಹೇಳ್ತಾ ಇದ್ದು ಎಲ್ಲವನ್ನು ಕೂಡ. ಹೌದು. ಓಕೆ. ಸೊ ಆ ಕೊಮೊಡೊ ಮಾಡುವಂಥ ಟೈಮಲ್ಲಿ ಸೈನ್ಸ್ ಟೀಚರ್ ಎಲ್ರಿಗೂ ಕೂಡ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ. ಹೌದು, ಸೈನ್ಸಲ್ಲಿ. ಸೊ ಅದರಲ್ಲಿ ಇವನೇ ಮಾಡಿರುವಂಥದ್ದು ಅದನ್ನು ಬೇರೆ ಬೇರೆ ಸ್ಟೂಡೆಂಟ್ಸ್ ಮಾಡಿದ್ರ? ಅವನು ಮೋಸ್ಟ್ಲಿ ನಂಗೆ ಅಷ್ಟು ಸರಿಯಾಗಿ ನೆನಪಿಲ್ಲ. ಮೋಸ್ಟ್ಲಿ ಅವನು ಮತ್ತೆ ಅದು ಟೀಮ್ ಆಗಿ ಮಾಡಿದ್ದು ಅಂತಲೇ ಅನಿಸ್ತದೆ. 3 ಜನ ಮಕ್ಕಳು ಸೇರ್ಕೊಂಡು ಮಾಡಿದ್ದಾಗಿರ್ಬೇಕು ಅದು. ಈ ಕಾರಣದಿಂದಾಗಿ ನಿಮಗೆ ಅಟ್ರಾಕ್ಟ್ ಆದ. ಆನಂತರದಲ್ಲಿ ನೀವು ಅವನನ್ನು
ಏನಾದರೂ ಮಾಡೆಲ್ ಮಾಡಿಸಬಹುದು ಅನ್ನುವಂಥ ವಿಚಾರದಲ್ಲಿ ಥಿಂಕ್ ಮಾಡಿದ್ರಿ. ಮತ್ತು ಈಗ ಸೆಲೆಕ್ಟ್ ಆಗಿರುವಂಥ ಮಾಡೆಲ್ ಹಾಗಾದರೆ ನೀವು 8th ಮಾಡೋಕ್ಕೆ ಶುರು ಮಾಡಿದ್ರಿ? ಹೌದು, 8th ಸ್ಟ್ಯಾಂಡರ್ಡ್ನಲ್ಲಿ ಮಾರ್ಚಲ್ಲಿ, ಅಂದರೆ 2025 ಮಾರ್ಚಲ್ಲೇ ಸ್ಟಾರ್ಟ್ ಮಾಡಿದ್ದೇವೆ ಇದನ್ನು. ಈ ಮಾಡೆಲನ್ನು. ಹೌದು. ಓಕೆ, ಏನಕ್ಕೋಸ್ಕರ ಅವನೇ ಇಂಟ್ರೆಸ್ಟ್ ತೋರಿಸಿದ್ನ ಅಥವಾ ಇದನ್ನು ಈ ರೀತಿಯಾಗಿ ಮಾಡಬೇಕು ಅಂತೇಳಿ ನೀವೇನಾದರೂ ಗೈಡ್ ಮಾಡಿದ್ರ ಅವನಿಗೆ? ಅಂದರೆ ನನಗೂ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ನಾನು ಮೊದಲು ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಿರುವಾಗ ಮಕ್ಕಳನ್ನ ಆ ರೀತಿ ಗೈಡ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೆಲ್ಲ. ಅದರ ನಂತರ ನನಗೆ 2016 ನಾನು ಗೌರ್ಮೆಂಟ್ ಜಾಬಿಗೆ ಅಪಾಯಿಂಟ್ಮೆಂಟ್ ಸಿಕ್ಕಿತ್ತು ನನಗೆ. ಆ ಟೈಮ್ನಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಆದದ್ದು ಲೋವರ್ ಪ್ರೈಮರಿ ಶಾಲೆಗೆ. ಅಲ್ಲಿ ನನಗೆ ಮಕ್ಕಳಿಗೆ ಈ ರೀತಿ ಪ್ರಾಜೆಕ್ಟಿಗೆ ಗೈಡ್ ಮಾಡುವಂಥ ಯಾವುದೇ ಅವಕಾಶ ನನಗೆ ಸಿಕ್ಕಿರಲಿಲ್ಲ. ಈಗ ಮತ್ತೆ ನನಗೆ ಇಲ್ಲಿ ಈ ಶಾಲೆಗೆ ಬಂದ ನಂತರ ನನಗೆ ಈ ಮಕ್ಕಳೆಲ್ಲ ಸಿಕ್ಕಿದ ಕಾರಣ, ಅಂದರೆ ಹೈಯರ್ ಲೆವೆಲ್ ಮಕ್ಕಳು ಸಿಕ್ಕಿದ ಕಾರಣ ಅವರನ್ನು ಪ್ರಾಜೆಕ್ಟಿಗೆ ಗೈಡ್ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಹಾಗೆ ಈ ಪ್ರಾಜೆಕ್ಟ್ ಮಾಡಬೇಕು ಅಂತೇಳಿ ಯಾರ್ದು ಪ್ಲ್ಯಾನ್? ನಾವಿಬ್ಬರು ಸೇರಿಕೊಂಡು, ಅಂದರೆ ಅವನ ಇಂಟ್ರೆಸ್ಟ್ ನೋಡ್ಕೊಂಡು ನಾನು ಹೀಗೆ ಹೇಳಿದೆ, ಈ ರೀತಿಯಾದಂಥ ಕೆಲವು ಕಾಂಪಿಟೇಷನ್ಸ್ ಇದೆ, ಅಪ್ಲೈ ಮಾಡುವನ, ಮಾಡ್ತೀಯಾ ಪ್ರಾಜೆಕ್ಟ್ ಅಂತ ಹೇಳ್ಕೊಂಡು ಹೇಳಿದೆ ಅವನಿಗೆ. ಅವನು ಓಕೆ ಅಂತೇಳಿ ಹೇಳಿದ. ಈ ರೀತಿ ಅಂದರೆ ಈ ರೀತಿ ಐರಿಸ್ ಇರ್ಬೋದು, ಇನ್ಸೆಫ್ ಇರ್ಬೋದು, ಈ ರೀತಿಯ ಕಾಂಪಿಟೇಷನ್ಸ್ ಇದೆ. ನ್ಯಾಷನಲ್ಸಿಗೆ, ಸ್ಟೇಟ್ ಲೆವೆಲ್ಸ್ ಕಾಂಪಿಟೇಷನ್ಸ್ ಎಲ್ಲ ಇದೆ. ಅದಕ್ಕೆ ಒಳ್ಳೆಯ ರೀತಿ ಯಾವುದಾದ್ರೂ ಒಂದು ಮಾಡೆಲ್ ಮಾಡಿದರೆ ಅಪ್ಲೈ ಮಾಡ್ಬೋದು, ಮಾಡುದಾ ಅಂತ ಹೇಳ್ಕೊಂಡು ಕೇಳಿದಾಗ ಅವನು ಓಕೆ ಅಂತೇಳಿ ಹೇಳಿದ. ಹಾಗೆ. ಓಕೆ, ಈಗ ಮಾಡಿರುವಂಥ ಪ್ರಾಜೆಕ್ಟ್ ಐಡಿಯಾ ಯಾರ್ದು? ನೀರಿಂದ ಬರುವಂಥ ಕಸಗಳು? ಅದು ಐಡಿಯಾ ಆ್ಯಕ್ಚುಲಿ ನಾನು ಕೊಟ್ಟದ್ದು. ಅದರಲ್ಲಿ 50% ಅವನ ಐಡಿಯಾಸ್ ಕೂಡ ಇದೆ, 50% ನಂದು ಕೂಡ ಇದೆ. 50% ಅವನು ಹೇಗೆ ಅಂದರೆ ಈಗ ರೀಸೆಂಟಾಗಿ ಅದಕ್ಕೊಂದು ಫ್ಲೋಟಸ್ ನಾವು ಆ್ಯಡ್ ಮಾಡಿದೆವು. ಫ್ಲೋಟಸ್ ಅವನ ಐಡಿಯಾ, ಫುಲ್ ಅದು ಒಂದೇ ಐಡಿಯಾ ಆಗಿತ್ತು. ಅಂದರೆ ಈಗ ಮೊದಲು ನಾನು ಹೇಳಿದ ಐಡಿಯಾದಲ್ಲಿ ಹೇಗಿತ್ತು ಅಂತೇಳಿ ಹೇಳಿದರೆ, ಈಗ ನದಿಯಲ್ಲಿ ನೀರಿನ ವಾಟರ್ ಲೆವೆಲ್ ಇದೆ ಅಲ್ವಾ, ವಾಟರ್ ಲೆವೆಲ್ನ ಹೈಟಿಗೆ ಸರಿಯಾಗಿ ನಾವೇ ಅದನ್ನು ಅಡ್ಜಸ್ಟ್ ಮಾಡಬೇಕಿತ್ತು. ಆ ವೀಲ್ಸ್ ನೀವು ನೋಡಿರ್ಬೋದು ವಿಡಿಯೋದಲ್ಲಿ, ಆ ವೀಲ್ಸನ್ನು ವಾಟರ್ ಲೆವೆಲಲ್ಲಿ ಅರ್ಧ ಮುಳುಗಿರುವ ಹಾಗೆ ಸೆಟ್ ಮಾಡಬೇಕಾಗ್ತದೆ. ಅದು ಮ್ಯಾನುವಲ್ ಪ್ರಾಜೆಕ್ಟಲ್ಲಿ ಹೇಗಿತ್ತು ಅಂತೇಳಿ ಹೇಳಿದರೆ ನಾವೇ ನಟ್ ಬೋಲ್ಟನ್ನೆಲ್ಲ ಹಾಕಿ ಅದಕ್ಕೆ ಸೆಟ್ ಮಾಡಬೇಕಿತ್ತು. ಆದರೆ ಅವನು ಮತ್ತೆ ಅವನದ್ದೇ ಒಂದು ಐಡಿಯಾ ಕೊಟ್ಟ. ಅದಕ್ಕಿಂತ ವಾಟರ್ ಲೆವೆಲ್ ಹೆಚ್ಚು ಕಡಿಮೆ ಆಗ್ತಾ ಇರ್ತದಲ್ಲ, ಜೋರು ಮಳೆ ಬಂದಾಗ ನೀರು ಮೇಲೆ ಬರ್ತದೆ, ಮಳೆ ನಿಂತ ನಂತರ ನೀರು ಕಡಿಮೆ ಆಗ್ತದೆ. ಆ ಟೈಮ್ನಲ್ಲಿ ಅದೇ ಮೇಲೆ ಕೆಳಗಡೆ ಹೋಗುವ ಹಾಗೆ ಹೇಗೆ ಮಾಡ್ಬೋದಾ ಸರ್, ಹಾಗೆ ಮಾಡ್ಬೋದಲ್ವ ಸರ್ ಅಂತೇಳಿ ಹೇಳಿದ. ನೋಡ ನೀನೇ ಥಿಂಕ್ ಮಾಡಿ ಅಂತೇಳಿ ಹೇಳಿದ್ದಕ್ಕೆ ಅದಕ್ಕೆ ಅವನೇ 2 ರಿಕ್ಷಾದ ಟೈರ್ನ ಟ್ಯೂಬ್ ಇದೆಯಲ್ಲ, ಆ ಟ್ಯೂಬನ್ನು 2 ಸೈಡಿಗೆ ಹಾಕಿ ಅದಕ್ಕೆ ಆಮೇಲೆ ನೀರು ಮೇಲೆ ಕೆಳಗಡೆ ಬಂದಾಗ ಅದು ಆಟೋಮೆಟಿಕ್ ಆಗಿ ಮೇಲೆ ಕೆಳಗಡೆ ಹೋಗುವ ನೀರು ರಿಕ್ಷಾ ಟೈರ್ ಮೇಲೆ ಬರ್ತದೆ, ಟ್ಯೂಬಲ್ಲಿ ಫುಲ್ ಗಾಳಿ ತುಂಬಿಸಿರ್ತೇವಲ್ವ, ಆಟೋಮೆಟಿಕ್ ಆಗಿ ಫ್ಲೋಟ್ ಆಗುವ ರೀತಿಯಲ್ಲಿ ಅವನು ಅದನ್ನು ಡಿಸೈನ್ ಮಾಡಿ, ಅದು ಒಂದು ಐಡಿಯಾ ಫುಲ್. ಓಕೆ ಓಕೆ ಓಕೆ, ಅಂದ್ರೆ ತುಂಬಾ ಕ್ರಿಯೇಟಿವ್ ಆಗಿದೆ ಅಂತ. ಹೌದು, ಯಾರಿಗೂ ಕೂಡ ಅದು ಯೋಚನೆ ಬರೋಕೆ ಚಾನ್ಸೇ ಇಲ್ಲ. ಅದೇ ಆ ಥರ ಎಲ್ಲ. ಅದು ಸೆಲೆಕ್ಟ್ ಆದ ನಂತರ ಹೇಗೆ ಸರ್ ಅಂತ ಹೇಳಿದ್ರೆ, ಈಗ ಸೆಲೆಕ್ಟ್ ಆಗ್ತಾನೆ ನಂತರ ಹೇಗೆ ಅದರ ಪ್ರೊಸೀಜರ್ ಹೇಗೆ ಅಂತ ಹೇಳಿ? ಅಂದರೆ ಅದಕ್ಕೆ ಸ್ಟಾಪ್ ಇಲ್ಲ ಸರ್ ಈ ಪ್ರಾಜೆಕ್ಟಿಗೆ. ಈಗ ಒಂದು ಸೆಲೆಕ್ಟ್ ಆದ ತಕ್ಷಣ ಅದನ್ನೇ ತಗೊಂಡು ಹೋಗಿ ಪ್ರೆಸೆಂಟ್ ಮಾಡುವಂಥದ್ದು ಅಂತ ಹೇಳ್ಕೊಂಡು ಆ ರೀತಿ ಏನಿಲ್ಲ. ನೀವು ಕಂಟಿನ್ಯೂಸ್ ಅದನ್ನು ಮುಂದುವರಿಸ್ತಾ ಹೋಗ್ಬೋದು, ಎಷ್ಟಾಗ್ತದೆ ಅಷ್ಟು ಇಂಪ್ರೂವ್ಮೆಂಟ್ ಮಾಡ್ಬೋದು ನಿಮಗೆ. ಈವನ್ ಆಫ್ಟರ್ ದ ಪ್ರಾಜೆಕ್ಟ್ ಆಲ್ಸೋ ನೀವು ಕಂಟಿನ್ಯೂ ಮತ್ತೆ ಇಂಪ್ರೂವ್ ಮಾಡಿ ಇನ್ನೊಂದು ವರ್ಷಕ್ಕೆ ಕೂಡ ಇಂಪ್ರೂವೈಸ್ಡ್ ಪ್ರಾಜೆಕ್ಟನ್ನು ನೀವು ಅಪ್ಲೈ ಮಾಡ್ಬೋದು. ಆ ರೀತಿಯಾದಂಥ ಒಂದು ವ್ಯವಸ್ಥೆ ಅದು. ಓಕೆ, ಅಹಮದಾಬಾದಲ್ಲಿ ಏನಿತ್ತು? ಅಹಮದಾಬಾದಲ್ಲಿ ನ್ಯಾಷನಲ್ಸ್ ಇದ್ದು ಕಾಂಪಿಟೇಷನ್ ಇದ್ದದ್ದು ಫೆಬ್ರವರಿ 6, 7, 8ಕ್ಕೆ. ಹಾಗೆ ಅಲ್ಲಿಗೆ ಹೋಗ್ಲಿಕ್ಕಿತ್ತು. ನ್ಯಾಷನಲ್ ಇದ್ದು ಅಲ್ಲಿ ಸೆಲೆಕ್ಟ್ ಆದರೆ ಹೇಗೆ? ಅಲ್ಲಿ ಸೆಲೆಕ್ಟ್ ಆಗಿರ್ತಿದ್ರೆ ಅಂದರೆ ಅಲ್ಲಿ ಗೋಲ್ಡ್ ಮೆಡಲ್ ಬಂದರೂ ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಇದೆ. ನೆಕ್ಸ್ಟ್ ಗೋಲ್ಡ್ ಮೆಡಲ್ ಬಂದರೂ ಕೂಡ ಅದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಲೇಬೇಕು ಅಂತ ಹೇಳೋ ಒಂದು ಆ ಅವಕಾಶ ಸಿಗ್ತದೆ ಅಂತ ಹೇಳ್ಕೊಂಡು ಏನಿಲ್ಲ. ಅಲ್ಲಿ ಅದು ಏನು ಮಾಡ್ತಾರೆ ಅಂತ ಹೇಳಿದರೆ, ಗೋಲ್ಡ್ ಮೆಡಲ್ ಬಂದ 20 ಪ್ರಾಜೆಕ್ಟ್ಸ್ ಪ್ಲಸ್ 15 ಒಳ್ಳೆಯ ಪ್ರಾಜೆಕ್ಟ್ಸನ್ನು ಅವರು ಸೆಲೆಕ್ಟ್ ಮಾಡ್ತಾರೆ. ಆ 35 ಪ್ರಾಜೆಕ್ಟ್ಸಿಗೆ ಮೋಸ್ಟ್ಲಿ ಅವ್ರು ಗೈಡ್ ಮಾಡ್ತಾರೆ. ಮತ್ತು ಅವರ ಸಪೋರ್ಟ್ ಕೊಟ್ಟು ಇದನ್ನು ಈ ರೀತಿ ಇಂಪ್ರೂವ್ ಮಾಡ್ಬೋದು ಅಂತ ಹೇಳ್ಕೊಂಡು ಮತ್ತೊಂದು ಸ್ವಲ್ಪ ಅವ್ರು ಟ್ರೈನಿಂಗ್ ಕೊಡ್ತಾರೆ. ಆಗಾಗ ಕರೀತಾರೆ, ಅವರು ಹೇಳಿದಲ್ಲಿಗೆ ಹೋಗಬೇಕಾಗ್ತದೆ. ಹೋಗಿ ಅವ್ರು ಏನು ಗೈಡ್ ಕೊಡ್ತಾರೆ ಅದರ ಪ್ರಕಾರವಾಗಿ ಅದನ್ನು ಇಂಪ್ರೂವ್ ಮಾಡ್ತಾ ಹೋಗಬೇಕಾಗ್ತದೆ. ಒಂದು ವೇಳೆ ಅವರು ಹೇಳಿದ್ದಕ್ಕೆ ಸರಿಯಾಗಿ ನಾವು ರೆಸ್ಪಾನ್ಸ್ ಮಾಡದೇ ಇದ್ದರೆ ಆವಾಗ ಅವರು ನಮ್ಮನ್ನು ಡಿಸ್ಕ್ವಾಲಿಫೈ ಮಾಡ್ತಾರೆ. ಆ ರೀತಿ ಒಟ್ಟಾರೆ ಅವರಿಗೆ ಅದು ಸ್ಯಾಟಿಸ್ಫೈ ಆಗಬೇಕು. ಆ ರೀತಿಯಾದಂಥ 20 ಪ್ರಾಜೆಕ್ಟ್ಸನ್ನು ಅವರು ನೆಕ್ಸ್ಟ್ ಅದು ನ್ಯೂಯಾರ್ಕಲ್ಲಿ ಆಗುವಂಥದ್ದು ICF ಅಂತ ಹೇಳ್ಕೊಂಡು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಆ ಪ್ರಾಜೆಕ್ಟಿಗೆ ಏನಾದರೂ ಈ ಮಕ್ಕಳ ಹೆಸರು ಇಡುವಂಥದ್ದು ಏನಾದರೂ ಆಗ್ತಾ ಇತ್ತಾ ಹೇಗೆ? ಅಂದರೆ ಸರ್ ಅದು ಹೇಗೆ ಆಗ್ತದೆ ಅಂತ ಹೇಳಿದರೆ, ICF ಅಂದರೆ ಇಂಟರ್ನ್ಯಾಷನಲ್ ಲೆವೆಲ್ ಪ್ರಾಜೆಕ್ಟ್ಸ್, ಅದು ಅಲ್ಲಿ ಮೆಡಲ್ಸ್ ಬಂತು ಅಂದರೆ ವಿನ್ ಆಯಿತು ಅಂತೇಳಿ ಆದರೆ ಯಾವ ಮಕ್ಕಳು ವಿನ್ ಆಗಿದ್ದಾರೆ ಆ ಮಕ್ಕಳ ಹೆಸರನ್ನು ನೆಕ್ಸ್ಟ್ ಈ ಸೈಂಟಿಸ್ಟ್ ಕಂಡುಹಿಡಿಯುವಂತಹ ಹೊಸ ಮೈನರ್ ಪ್ಲಾನೆಟ್ಸಿಗೆ ಆ ಮಕ್ಕಳ ಹೆಸರನ್ನು ಇಡ್ತಾ ಇದ್ರು. ಆ ಲೆವೆಲ್ವರೆಗೆ ಆ ಪ್ರಾಜೆಕ್ಟಿಗೆ ವ್ಯಾಲ್ಯೂ ಇತ್ತು ಸರ್ ಅದು. ಓಕೆ ಓಕೆ ಓಕೆ. ಸೊ ಅಂಥದ್ರಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು ಈ ಯುವಕ ಒಬ್ಬನೇ? ಅಂದರೆ ಸರ್ ಕಾಂಪಿಟೇಷನ್ ಇತ್ತಾ ಅಂತೇಳಿ, ತುಂಬ ಕಾಂಪಿಟೇಷನ್ ಇತ್ತು ಅದಕ್ಕೆ? ಕಾಂಪಿಟೇಷನ್ ಅಂದರೆ ಅದು ಹಾಗೆ ಅಲ್ಲ ಸರ್, ಅಂದರೆ ಸ್ಕೂಲಿನ ಒಳಗಡೆ ಕಾಂಪಿಟೇಷನ್ ಅಲ್ಲ ಅದು. ಓಕೆ, ಇಡೀ ನ್ಯಾಷನಲ್ಸ್ನಲ್ಲಿ ನೀವು ಭಾರತದ ಯಾವ ಮೂಲೆಯಲ್ಲಿ ಇದ್ದರೂ ಕೂಡ ನೀವು ಅದಕ್ಕೆ ಅಪ್ಲೈ ಮಾಡ್ಬೋದು. ಅಲ್ಲಿ ಅವರದು ಸೆಲೆಕ್ಷನ್ ಕಮಿಟಿ ಇರ್ತದೆ, ಅವರು ಸೆಲೆಕ್ಟ್ ಮಾಡಿ 100 ಪ್ರಾಜೆಕ್ಟ್ಸನ್ನು ಸೆಲೆಕ್ಟ್ ಮಾಡ್ತಾರೆ. ಈಗ ನ್ಯಾಷನಲ್ಗೆ ಸೆಲೆಕ್ಟ್ ಆಗಬೇಕು ಅಂತ ಹೇಳಿದರೆ ಎಷ್ಟು ಕಾಂಪಿಟೇಷನ್ ಇರುತ್ತೆ?
ಆ ಬಗ್ಗೆ ಅಲ್ಲಿ ಎಷ್ಟು ಪ್ರಾಜೆಕ್ಟ್ಸ್ ಬರ್ತದೆ ಅಂತ ಹೇಳೋ ಐಡಿಯಾ ಇಲ್ಲ ಸರ್. ತುಂಬ ಬಂದಿರ್ಬೋದು. ತುಂಬ ಬಂದಿರ್ಬೋದು. ಎಷ್ಟು ಸೆಲೆಕ್ಟ್ ಆಗ್ತಾರೆ ಅಲ್ಲಿ? 100 ಸೆಲೆಕ್ಟ್ ಆಗ್ತಾರೆ. 100 ಓನ್ಲಿ 100. ಅದರಲ್ಲಿ 50 ಅಂದರೆ 2 ಪ್ಲೇಸ್ನಲ್ಲಿ ನಡೀತದೆ. ಕೊಹೋರ್ಟ್ 1 ಮತ್ತು ಕೊಹೋರ್ಟ್ 2 ಅಂತ ಹೇಳ್ಕೊಂಡು. ಕೊಹೋರ್ಟ್ 1 ಆಗುವಂಥದ್ದು ಡೆಲ್ಲಿಯಲ್ಲಿ, ಕೊಹೋರ್ಟ್ 2 ಆಗುವಂಥದ್ದು ಅಹಮದಾಬಾದಲ್ಲಿ. ಅಲ್ಲಿ 50 ಇಲ್ಲಿ 50 ಅಂತೇಳಿ ಆ ರೀತಿ ಮಾಡ್ತಾ ಇದ್ರು ಅವರು ಕಾಂಪಿಟೇಷನ್. 100 ಅಲ್ಲಿ ಇವನು ಒಬ್ಬ. ಹೌದು, 100 ಅಲ್ಲಿ ಇವನು ಒಬ್ಬ. ದೇಶದಲ್ಲಿ? ಹೌದು, ಇಡೀ ದೇಶದಲ್ಲಿ. ಹೌದು, 100 ಅಲ್ಲಿ ಒಂದು ಪ್ರಾಜೆಕ್ಟ್. ಅದನ್ನ ಅಪ್ಲೈ ಮಾಡೋದು ಹೇಗೆ? ಅದು ಅವ್ರದ್ದು ವೆಬ್ಸೈಟ್ ಓಪನ್ ಆಗ್ತದೆ ಸರ್. ಸೆಪ್ಟೆಂಬರಲ್ಲಿ ಓಪನ್ ಆಗುವಂಥದ್ದು ಪ್ರತಿ ವರ್ಷ. ಸೆಪ್ಟೆಂಬರಲ್ಲಿ ಅದನ್ನು ಅಪ್ಲೈ ಮಾಡಬೇಕು. ಹಾಗೆ ಅದರಲ್ಲಿ ವಿಡಿಯೋ ಫುಟೇಜ್, ನಮಗೆ ಸಂಬಂಧಪಟ್ಟಂತಹ ಎಲ್ಲ ರೆಕಾರ್ಡ್ಸ್, ಡೇಟ್ ವೈಸ್ ಇವನು ಏನೆಲ್ಲ ಕೆಲಸ ಮಾಡಿದ್ದಾನೆ ಆ ಪ್ರಾಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಲಾಗ್ ಬುಕ್ ಅಂತ ಇರ್ತದೆ, ರಿಪೋರ್ಟ್ ಬುಕ್ ಅಂತ ಇರ್ತದೆ, ಅಬ್ಸ್ಟ್ರಾಕ್ಟ್, ಸಿನಾಪ್ಸಿಸ್, ಫೋಟೋಸ್, ವಿಡಿಯೋಸ್ ಎಲ್ಲವನ್ನು ಕೂಡ ಅದಕ್ಕೆ ಅಪ್ಲೋಡ್ ಮಾಡಬೇಕಾಗ್ತದೆ. ಹಾಗೆ ಇಂಗ್ಲಿಷ್ ಸ್ಪೀಚ್ ಎಲ್ಲ ಕಲಿತಾ ಇದ್ದ? ಹೌದು, ಇಂಗ್ಲಿಷ್ ಸ್ಪೀಚ್ ಕಲಿತಾ ಇದ್ದ ಅಲ್ಲಿ ಸ್ಪೀಚ್ ಮಾಡೋಕೆ. ಹೌದು. ಪ್ರಾಜೆಕ್ಟ್ ಹೇಗೆ ಅಂತ ಹೇಳಿದ್ರೆ ನಾನು ಆವಾಗಲೇ ಹೇಳಿದೆ ಸರ್, ಅದು ಸ್ಟಾಪ್ ಇಲ್ಲ ಈ ಪ್ರಾಜೆಕ್ಟಿಗೆ. ನೀವು ಸ್ಟಾರ್ಟ್ ಮಾಡಿದ ನಂತರ ಅದರ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಮಾಡ್ತಾನೆ ಇರಬೇಕಾಗ್ತದೆ. ಏನೇನು ಇಂಪ್ರೂವ್ಮೆಂಟ್ ಮಾಡಿದಿರಿ ಎಲ್ಲವನ್ನು ಲಾಗ್ ಬುಕ್ಕಲ್ಲಿ ಡೇಟ್ ವೈಸ್ ಎಂಟ್ರಿ ಮಾಡ್ತಾನೆ ಹೋಗಬೇಕಾಗ್ತದೆ. ಅದು ಸಕ್ಸಸ್ ಆಗಲಿ ಫೇಲ್ ಆಗಲಿ ನೀವು ಮಾಡಿದ ಅಟೆಂಪ್ಟ್ ಅದೆಲ್ಲವನ್ನು ಕೂಡ ಎಂಟ್ರಿ ಮಾಡ್ತಾ ಹೋಗಬೇಕಾಗ್ತದೆ. ಮತ್ತು ಅವರು ಯಾವಾಗ ಅದನ್ನು ಸಬ್ಮಿಟ್ ಮಾಡಲಿಕ್ಕೆ ಹೇಳ್ತಾರೆ ಆ ಟೈಮಿಗೆ ಅದನ್ನು ಅಪ್ಲೋಡ್ ಮಾಡಬೇಕಾಗ್ತದೆ, ಸಬ್ಮಿಟ್ ಮಾಡಬೇಕಾಗ್ತದೆ. ಆ ಟೈಮಿಗೆ ಆಗುವಾಗ ಅದು ಎಷ್ಟು ಪ್ರಾಜೆಕ್ಟ್ ಆಗಿರ್ತದೆ ಅಷ್ಟನ್ನು ಅಪ್ಲೈ ಮಾಡೋದು. ಮತ್ತು ಅಲ್ಲಿ ಒಂದು ಸೆಕ್ಷನ್ ಇರ್ತದೆ ಫ್ಯೂಚರ್ ಸ್ಕೋಪ್ ಅಂತ ತಿಳ್ಕೊಂಡು, ನೆಕ್ಸ್ಟ್ ಏನು ಮಾಡ್ತೀರಿ ಅಂತೇಳಿ. ನೆಕ್ಸ್ಟ್ ಏನು ಮಾಡಲಿಕ್ಕಿದ್ದೀವಿ ಅದನ್ನಲ್ಲಿ ನಾವು ಟೈಪ್ ಮಾಡಿ ಅಥವಾ ಅದರಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕಾಗ್ತದೆ. ಮತ್ತೆ ವಾಪಸ್ ಆ ಫ್ಯೂಚರ್ ಸ್ಕೋಪ್ನ ಮೇಲೆ ನಾವು ಅದನ್ನು ಕಂಟಿನ್ಯೂಸ್ ವರ್ಕಲ್ಲೇ ಇರಬೇಕಾಗ್ತದೆ, ಸ್ಟಾಪ್ ಮಾಡಲಿಕ್ಕಿಲ್ಲ. ಸ್ಟಾಪ್ ಮಾಡಿದ್ರೆ ಅಂದರೆ ಅವರಿಗೆ ಗೊತ್ತಾಗ್ತದೆ ಅಲ್ಲಿ, ಅಂದರೆ ನಾವೆಲ್ಲ ಎಲ್ಲಿವರೆಗೆ ಏನೆಲ್ಲ ಆಗಿತ್ತು ಪ್ರಾಜೆಕ್ಟ್ ಅದನ್ನು ಆಲ್ರೆಡಿ ಸಬ್ಮಿಟ್ ಮಾಡಿರ್ತೇವೆ, ಅದಲ್ಲೇ ಇರ್ತದೆ ಅಂತೇಳಿ ಅವ್ರಿಗೆ ಗೊತ್ತಾಗ್ತದಲ್ಲ. ಫ್ಯೂಚರ್ ಸ್ಕೋಪ್ ನೆಕ್ಸ್ಟ್ ಅವ್ರು ಏನು ಇಂಪ್ರೂವ್ಮೆಂಟ್ ಮಾಡಿರೋದಿಲ್ಲ ಅಂತ ಹೇಳ್ಕೊಂಡು ಅವ್ರಿಗೆ ಗೊತ್ತಾಗ್ತದೆ, ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಕೊಂಡು. ಹಾಗಾಗಿ ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಪ್ರಾಜೆಕ್ಟ್ನಲ್ಲಿ. ಸೊ 9th ಯಾವಾಗ ಸೆಲೆಕ್ಟ್ ಆಗಿರುವಂಥದ್ದು? 9th ಹೋದ ನಂತರ ಅವನು ಸರ್ ಡಿಸೆಂಬರಲ್ಲಿ, ಸರಿಯಾಗಿ ಡೇಟ್ ನನಗೆ ನೆನಪಿಲ್ಲ, ಮೋಸ್ಟ್ಲಿ ಡಿಸೆಂಬರ್ 15th ಆಫ್ಟರ್ವರ್ಡ್ಸ್ ಸೆಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆಯಿತು. ಓಕೆ ಖುಷಿ ಪಟ್ಟಿದ್ನ? ತುಂಬ ಖುಷಿಯಾಗಿತ್ತು ಸರ್. ಓಕೆ, ಸ್ಕೂಲಲ್ಲೆಲ್ಲ ಹೇಳಿದ್ನ? ಸ್ಕೂಲಲ್ಲಿಯೂ ಕೂಡ ತುಂಬ ಖುಷಿಯಾಗಿತ್ತು, ಮನೆಯಲ್ಲಿ ಕೂಡ ತುಂಬ ಖುಷಿ ಪಟ್ಟಿದ್ರು ಎಲ್ಲರೂ ಕೂಡ. ನಾನು ಕೂಡ ತುಂಬ ಖುಷಿಯಾಗಿದ್ದೆ. ಹಾಗೆ ಅಂದರೆ ಕರ್ನಾಟಕದಲ್ಲಿ ಒಬ್ಬನೇನಾ? ಇಲ್ಲ ಸರ್, ಕರ್ನಾಟಕದಲ್ಲಿ ಒಬ್ಬನೇ ಅಲ್ಲ, ನಿಮ್ಮ ಪಕ್ಕದ ಪುತ್ತೂರು ತಾಲೂಕಿನಲ್ಲಿ ಇಂದ್ರಪ್ರಸ್ಥ ಅಂತ ಹೇಳೋ ಒಂದು ಸ್ಕೂಲ್ ಇದೆ, ಅಲ್ಲಿಂದಲೂ ಕೂಡ ಒಂದು ಪ್ರಾಜೆಕ್ಟ್ ಸೆಲೆಕ್ಟ್ ಆಗಿತ್ತು ನ್ಯಾಷನಲ್ಸಿಗೆ. ಆಮೇಲೆ ಗೊತ್ತಿಲ್ಲ ಸರ್, ಅಂದರೆ ಅದು ಸೆಲೆಕ್ಷನ್ ರಿಸಲ್ಟಲ್ಲಿ ಬರೋದು ಬರೀ ಅಪ್ಲಿಕೇಶನ್ ID ಮಾತ್ರ ಬರ್ತದೆ, ಶಾಲೆ ಹೆಸರುಗಳೆಲ್ಲ ಬರುವುದಿಲ್ಲ, ಹಾಗಾಗಿ ಗೊತ್ತಾಗೋದಿಲ್ಲ ಅದು ನಮಗೆ. ಬಟ್ ಇಂಡಿಯಾದಲ್ಲಿ 100 ಜನ? ಇಂಡಿಯಾದಲ್ಲಿ 100 ಜನ ಸರ್. ಓಕೆ, ಆನಂತರ ಡಿಸೆಂಬರ್ನ ನಂತರ ಕಂಟಿನ್ಯೂಸ್ ಆಗಿ ಇದಕ್ಕೆ ಎಫರ್ಟ್ ಹಾಕೋಕ್ಕೆ ಶುರು ಮಾಡಿದ್ನ? ಕಂಟಿನ್ಯೂಸ್ ಆಗಿ ಅಂದರೆ ಅವನ ಫ್ರೀ ಟೈಮ್ ನೋಡಿಕೊಂಡು, ಅವನಿಗೆ ನೋಟ್ಸ್ ಬರೀಲಿಕ್ಕೆ ಇರ್ತದೆ ಅಥವಾ ಕೆಲಸಗಳಿರ್ತದೆ, ಅವನದ್ದೇ ಆದ ವೈಯಕ್ತಿಕ ಕೆಲಸಗಳು, ಅದೆಲ್ಲ ಬಿಟ್ಟು ಫ್ರೀ ಟೈಮ್ನಲ್ಲಿ. ಇಲ್ಲಿ ನೀವು ನಿಮ್ಮ ಸ್ಕೂಲ್ಗೆ ಬರ್ತಾ ಇದ್ದ, ನಿಮ್ಮ ಮನೆಗೆ ಬರ್ತಾ ಇದ್ದ, ಅಥವಾ ನೀವು ಅವರ ಸ್ಕೂಲ್ಗೆ ಹೋಗ್ತಾ ಇದ್ರ? ಫಸ್ಟ್ ಟೈಮ್ ನಾವು ಆ ಪ್ರಾಜೆಕ್ಟನ್ನು ಒಟ್ಟು 3 ಕಡೆಯಲ್ಲಿ ಇಂಪ್ಲಿಮೆಂಟ್ ಮಾಡಿದೆವು. ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಒಂದು ಚಿಕ್ಕದಾದ ಒಂದು ಸ್ಟ್ರೀಮ್ ಇದೆ, ಅದಕ್ಕೆ ಹಾಕಿದೆವು. ಅಲ್ಲಿ ಮತ್ತೆ ನೀರು ಸರಿ ಬರಲಿಲ್ಲ ಅಂತ ಹೇಳ್ಕೊಂಡು ಅಲ್ಲಿಂದ ತೆಗೆದೆವು. ಆಮೇಲೆ ಅವನ ಮನೆ ಹತ್ರದಕ್ಕೆ ಅಲ್ಲಿಗೆ ಹೋಗಿ ಅಲ್ಲಿ ಸೆಟ್ ಮಾಡಿದೆವು. ಆಮೇಲೆ 3ನೇ ಟೈಮ್ ಆಗಿ ವೈಶಾಖ್ನ ಮನೆ ಹತ್ರ ಒಂದು ಅಲ್ಲಿ ಸ್ಟ್ರೀಮ್ ಇದೆ, ಅಲ್ಲಿ ಹೋಗಿ ಅಲ್ಲಿ ಸೆಟ್ ಮಾಡಿದೆವು. ಮತ್ತು ಅವರ ಸ್ಕೂಲ್ಗೆ ಏನು ಹೋಗುವಂಥದ್ದು? ಅವರ ಸ್ಕೂಲಿಗೆ ಈ ಪ್ರಾಜೆಕ್ಟ್ ವಿಷಯವಾಗಿ ನಾನು ಅಷ್ಟೇನು ಓದೋದಿಲ್ಲ, ಟೀಚರ್ ಹತ್ರ, ಹೆಡ್ ಮಿಸ್ ಹತ್ರ ಮಾತಾಡುವಂಥ ಕಾಲಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದೆ ಅಷ್ಟೇ. ಓಕೆ. ಆಮೇಲೆ ಈ ಇನ್ಸೆಫ್ ಅಂತ ಹೇಳ್ಕೊಂಡು ಒಂದು ಕಾಂಪಿಟೇಷನ್ ಇತ್ತು ಪುತ್ತೂರಿನಲ್ಲಿ, ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ನಲ್ಲಿ ಆದಂಥದ್ದು. ಅಲ್ಲಿಗೂ ಕೂಡ ಈ ಪ್ರಾಜೆಕ್ಟನ್ನು ಅಪ್ಲೈ ಮಾಡಿದ್ದೆವು. ಅಲ್ಲಿ ಅವನಿಗೆ ಸಿಲ್ವರ್ ಮೆಡಲ್ ಬಂತು ಈ ಪ್ರಾಜೆಕ್ಟಿಗೆ. ಆ ಪ್ರಾಜೆಕ್ಟ್ನಲ್ಲಿ ಅದಕ್ಕೆ ಸ್ಪೀಚ್ ಟ್ರೈನಿಂಗಿಗೆ ಅಂತ ಹೇಳ್ಕೊಂಡು ನಮ್ಮ ಶಾಲೆಗೆ ಬಂದಿದ್ದ. ಹಿಂದಿನ ದಿವಸ ಸಂಡೇ ಇತ್ತು, ಆ ಟೈಮ್ನಲ್ಲಿ ಸಪೋರ್ಟ್ ಆಗಿರ್ತಾ ಇದ್ರ ಅವರ ಹೆಡ್ ಮಿಸ್? ಅವರೆಲ್ಲ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ರು. ಓಕೆ. ಇಂಗ್ಲಿಷ್ ಸ್ಪೀಚ್ ಎಲ್ಲ ಯಾರು ಕಲಿಸ್ತಾ ಇದ್ರು ಅವನಿಗೆ? ಇಂಗ್ಲಿಷ್ ಸ್ಪೀಚ್ ಅವನ ಅಣ್ಣನು ಕಲಿಸ್ತಾ ಇದ್ದ, ನಾನು ಕೂಡ ಕಲಿಸ್ತಾ ಇದ್ದೆ. ಫೋನಲ್ಲೆಲ್ಲ ಗ್ರಾಮರ್ ಹೇಳಿಕೊಡುವಂಥದ್ದು, ಮತ್ತೆ ಅಂದ್ರೆ ಸ್ವಲ್ಪ ಇಂಗ್ಲಿಷ್ನಲ್ಲಿ ವೀಕ್ ಇದ್ದ ಹುಡುಗ, ಹಾಗಾಗಿ ಅವನಿಗೆ ಪ್ರಿಂಟ್ ಔಟ್ ಎಲ್ಲ ತೆಗೆದುಕೊಟ್ಟು ಇಷ್ಟಿಷ್ಟು ವರ್ಡ್ಸ್ ಅನ್ನು ಒಂದು ಗ್ರೂಪ್ ಮಾಡಿ ಇದಿಷ್ಟನ್ನು ಒಟ್ಟೊಟ್ಟಿಗೆ ನೀನು ಹೇಳಬೇಕು, ಬೇರೆ ಯಾವುದೋ ಶಬ್ದವನ್ನಲ್ಲಿ ತಂದು ಮಿಕ್ಸ್ ಮಾಡಿದ್ರೆ ಅದರ ಮೀನಿಂಗ್ ಇನ್ನೊಂದಾಗ್ತದೆ, ಈ ರೀತಿ ಎಲ್ಲ ಹೇಳಿ ಇಷ್ಟಿಷ್ಟೇ ಶಬ್ದಗಳ ಗುಂಪು ಮಾಡಿ ಇಷ್ಟಿಷ್ಟನ್ನೇ ನೀನು ಓದಬೇಕು ಅಂತ ಹೇಳ್ಕೊಂಡು ಕಲಿಬೇಕು ಅಂತೇಳಿ ಹಾಗೆಲ್ಲ ಹೇಳ್ಕೊಡ್ತಾ ಇದ್ದೆ. ಮತ್ತು ಅದು ಸ್ಪೀಚ್ ಅಂದರೆ ಸ್ಪೀಚ್ ಟೈಪಲ್ಲಿ ಹೋಗಬಾರ್ದು, ಫ್ರೆಂಡ್ಸ್ ಜೊತೆ ಮಾತನಾಡೋ ರೀತಿಯಲ್ಲಿ ಅದು ಇಂಟ್ರಾಕ್ಷನ್ ಟೈಪಲ್ಲಿ ಹೋಗಬೇಕಾಗ್ತದೆ ಅಲ್ಲಿ. ಸ್ಪೀಚ್ ಅಂದರೆ ನೇರವಾಗಿ ಸ್ಟಾರ್ಟಿಂಗಿಂದ ಕೊನೆಯವರೆಗೆ ಸ್ಪೀಚ್ ಮಾಡ್ಕೊಂಡು ಹೋದರೆ ಆ ಜಡ್ಜಸ್ ಅದಕ್ಕೆ ಅಷ್ಟು ಏನು ಪ್ರಿಫರೆನ್ಸ್ ಕೊಡೋದಿಲ್ಲ ಆ ರೀತಿ. ಅಲ್ಲಿ ಯಾರು ಕಳಿಸ್ತಾ ಇದ್ರು 9th ಅಲ್ಲಿ ಅವನಿಗೆ? 9th ಅಲ್ಲಿ ಅಲ್ಲಿಯ ಟೀಚರ್ಸ್ ನೋಡ್ಕೊಳ್ತಾ ಇದ್ರು. ನಾನು ಅವರಿಗೆ ಹೇಳಿದ್ದೆ, ಮೇಡಮ್ ಸ್ವಲ್ಪ ಸ್ಪೀಚ್ಗಳನ್ನೆಲ್ಲ ಸ್ವಲ್ಪ ಗಮನ ಹರಿಸಿ ಅಂತೇಳಿ ಅವ್ರು ರಿಕ್ವೆಸ್ಟ್ ಮಾಡಿದೆ. ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ಕಾಪರೇಷನ್ ಕೊಡ್ತಾ ಇದ್ರು. ಹೆಡ್ ಮಿಸ್ ಅಲ್ಲಿಯ ಟೀಚರ್ಸ್ ಅವರೆಲ್ಲ ಚೆನ್ನಾಗಿ ಕಲಿಸ್ತಾ ಇದ್ರು. ಹೌದು ಸರ್. ಇಂಪ್ರೂವ್ಮೆಂಟ್ ಆಗಿದ್ದ? ಇಂಪ್ರೂವ್ಮೆಂಟ್ ಆಗಿದೆ, ಆಲ್ಮೋಸ್ಟ್ 80% ಸ್ಪೀಚ್ ಕಲ್ತಾ ಆಗಿತ್ತು ಅವನಿಗೆ. ಏನಾದರೂ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ನ, ನಂಗೆ ಸ್ವಲ್ಪ ಟಫ್ ಆಗ್ತಾ ಇದೆ, ಹೋಗೋದಿಲ್ಲ ಅಂತೇಳಿ ಏನಾದರೂ ಹೇಳ್ತಾ ಇಲ್ಲ? ಅವನು ಬಹಳ ಖುಷಿಯಲ್ಲಿದೆ, ಯಾಕೆಂದರೆ ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ನಂದು ಅಂತ ತಿಳ್ಕೊಂಡು ಹೇಳ್ತಾ ಇದ್ದ. ಇವನು ನಂದು ಕೂಡ ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಅದು.
ನಾನು ಕೂಡ ಇಲ್ಲಿವರೆಗೆ ಫ್ಲೈಟಲ್ಲಿ ಹೋಗಿರಲಿಲ್ಲ. ಅವನು ಕೂಡ ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ, ಹಾಗಾಗಿ ನಾನು ಖುಷಿಯಲ್ಲಿದ್ದೇನೆ ಅಂತ ಹೇಳ್ಕೊಂಡು ತುಂಬ. ಇವನ್ ಟ್ರೈನಲ್ಲಿ ಕೂಡ ನಾನು ಟ್ರೈನ್ ಜರ್ನಿ ಮಾಡಿದ್ದೇನೆ, ಬರುವಾಗ ರಿಟರ್ನ್ ಟ್ರೈನ್ ಟಿಕೆಟ್ ಬುಕ್ ಆಗಿತ್ತು. ಟ್ರೈನ್ ಜರ್ನಿ ಕೂಡ ಮಾಡಲಿಲ್ಲ ನಾನು, ಎರಡು ಕೂಡ ನಾನು ಟ್ರೈನಲ್ಲಿ ಹೋಗಲಿಲ್ಲ, ಫ್ಲೈಟಲ್ಲಿ ಹೋಗಲಿಲ್ಲ, ಖುಷಿಯಲ್ಲಿದ್ದೇನೆ ಅಂತ ಹೇಳ್ಕೊಂಡು ತುಂಬ ಖುಷಿಯಲ್ಲಿದ್ದಾವ. ಇವನ್ ಇದಕ್ಕೂ ಕೂಡ ಸ್ಪೀಚ್ ಕಲಿಯೋದರ ವಿಷಯದಲ್ಲಿ ಕೂಡ ಅಷ್ಟೇ ಒಳ್ಳೆಯ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇದ್ದ. ಅವನ ಬ್ರದರ್ ಸುದರ್ಶನ್ ಕೂಡ ಅಷ್ಟೇ, ಅವನ ಬ್ಯುಸಿ ಶೆಡ್ಯೂಲ್ ನಡುವಲ್ಲಿ ಕೂಡ ಇವನಿಗೆ ಸ್ಪೀಚ್ ಕಲಿಸುವಂಥ ಕೆಲಸವನ್ನು ಅವನು ಕೂಡ ಮಾಡ್ತಾ ಇದ್ದ. ಶಾಲೆಯಲ್ಲಿ ಕೂಡ ಒಳ್ಳೆ ಸಪೋರ್ಟ್ ಇತ್ತು. ಸೊ ಈ ವಿಚಾರದಲ್ಲಿ ಯಾರಾದರೂ ನನಗೆ ಬೇಡದ್ದೆಲ್ಲ ಹೇಳ್ತಾ ಇದ್ದಾರೆ ಅಥವಾ ನೆಗೆಟಿವ್ ಹೇಳ್ತಾ ಇದ್ದಾರೆ ಅಂತೇಳಿ? ಇಲ್ಲ ಸರ್, ಎಲ್ಲರೂ ಒಳ್ಳೆ ಸಪೋರ್ಟಿವ್ ಆಗಿದ್ರು. ಅವನು ಏನು ಶೇರ್ ಮಾಡ್ತಾನೆ? ಏನು ಇಲ್ಲ, ಆ ಬಗ್ಗೆ ನಂಗೆ ಹೇಳಿಲ್ಲ. ಒಂದು ವೇಳೆ ಇರ್ತಾ ಇದ್ರೆ ಶೇರ್ ಮಾಡ್ತಾ ಇದ್ದ? ಖಂಡಿತ ಶೇರ್ ಮಾಡ್ತಾ ಇದ್ದ ಸರ್. ಅವ್ರು ಹಾಗೆ ಹೇಳಿದ್ರು, ಇವರು ಹೀಗೆ ಹೇಳಿದ್ರು ಹೇಳಿರ್ತಿದ್ದ. ಯಾರು ಏನು ಹೇಳಿದ್ದು ನನ್ನ ಗಮನಕ್ಕೆ ಬರಲಿಲ್ಲ. ನಿಮ್ಮ ಮನೆಗೆ ಬರ್ತಾ ಇದ್ನ? ಅದೇ ಒಂದು ಸಲ ಬಂದಿದ್ದ, ಮತ್ತೊಂದು ಸಲ ಸೆಕೆಂಡ್ ಟೈಮ್ ಬಂದಿದ್ದ. ಲಾಗ್ ಬುಕ್ ಬರೀಲಿಕ್ಕೆ, ರಿಪೋರ್ಟ್ ಬುಕ್ ಬರೀಲಿಕ್ಕೆಲ್ಲ ಇತ್ತು, ಅದನ್ನೆಲ್ಲ ಬರೀಲಿಕ್ಕೆ ಬಂದಿದ್ದ. ಬೆಳಗ್ಗೆಯಿಂದ ಸಂಜೆವರೆಗೆ ಇರ್ತಾ ಇದ್ದ? ಹೌದು, ಸಂಜೆ ಅಂದ್ರೆ ಕೆಲಸ ಕಂಪ್ಲೀಟ್ ಆಗೋಲ್ಲಿವರೆಗೆ ಇರ್ತಿದ್ದ. ಹಾಗೆ. ನಿಮ್ಗೆ ಗೊತ್ತಾಯ್ತು ಇವನು ಮಿಸ್ ಆದ ದಿವಸ? ನಾನು ಆ ದಿವಸ ಸ್ನಾನ ಮಾಡ್ತಾ ಇದ್ದೆ. ಆ ಟೈಮ್ನಲ್ಲಿ 4 ಮಿಸ್ ಕಾಲ್ ಬಂತು, ಅವನ ತಾಯಿ ಮಾಡಿದ್ದು. ಮತ್ತೆ ವಾಪಸ್ ರಿಟರ್ನ್ ನಾನು ಕಾಲ್ ಮಾಡಿದಾಗ ಅವರು ಹೇಳಿದರು, ಸುಮಂತ್ ಹೀಗೆ ಕಾಣ್ತಾ ಇಲ್ಲ ಸರ್ ಅಂತ ಹೇಳ್ಕೊಂಡು ತುಂಬ ಅಳ್ತಾ ಹೇಳಿದರು. ಸಮಾಧಾನ ಮಾಡಿದೆ, ಇರ್ಬೋದು, ಎಲ್ಲರೂ ಬರ್ಬೋದು ಅವನು ಅಂತೇಳಿ ಹೇಳಿದೆ. ಮತ್ತೆ ಎಷ್ಟು ಹೊತ್ತಾದರೂ ಸಿಗಲಿಲ್ಲ ಅಂತ ಹೇಳುವ ಅದೇ. ಮತ್ತೆ ಅವನ ತಂದೆಗೆ, ಅವನ ಅಣ್ಣನಿಗೆಲ್ಲ ಫೋನ್ ಮಾಡಿದೆ, ಎಲ್ಲರೂ ಕೂಡ ಸೇಮ್ ಸಿಗಲಿಲ್ಲ ಅಂತೇಳಿ ಹೇಳ್ತಿರೋ. ಮತ್ತೆ ನಾನು ಸೀದಾ ಹೋದೆ ಅಲ್ಲಿ. ಸಾಧಾರಣ ನಾನು ಅಲ್ಲಿಗೆ ರೀಚ್ ಆಗೋ 9 ಗಂಟೆ ಆಗಿತ್ತು. ನನ್ನ ಮಗನನ್ನು ಶಾಲೆಗೆ ಬಿಟ್ಟು ನಾನು ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗುವಾಗ ಎಲ್ಲರೂ ಆ ಕೆರೆ ಹತ್ರ ಜನರೆಲ್ಲ ಸೇರಿದರು. ಅಲ್ಲಿಗೆ ಹೋದಾಗ ಮತ್ತೆ ನಾನು ಅಲ್ಲಿಂದ ಬೇರೆ ಕಡೆ ಹೋಗಲಿಲ್ಲ, ಅಲ್ಲೇ ಇದ್ದೆ. ಹಾಗೆ ಅಲ್ಲಿ ಬ್ಲಡ್ ಕಲೆಗಳೆಲ್ಲ ಇದ್ವಲ್ಲ, ಹಾಗಾಗಿ ಎಲ್ಲರೂ ಅಲ್ಲೇ ಇದ್ದ ಕಾರಣ ನಾನು ಮತ್ತೆ ಅಲ್ಲೇ ನಿಂತೆ. ಎಷ್ಟು ಗಂಟೆ ಹೋಗಿದ್ರಿ ಅಲ್ಲಿಗೆ? ಅದೇ ಸರ್, 9 ಗಂಟೆ ಆಗಿತ್ತು ಅಲ್ಲಿಗೆ ತಲುಪುವಾಗ. ರೀಚ್ ಆಗುವಾಗ ಎಷ್ಟು ಗಂಟೆ ಕಾಲ್ ಬಂದಿದ್ದು? ಕಾಲ್ ಬರುವಾಗ ನನಗೆ ಸರಿಯಾಗಿ ನೆನಪಿಲ್ಲ, ಒಂದು 7 ಕಾಲೆಲ್ಲ ಆಗಿತ್ತಾ ಅಂತ ನನಗೆ ಸರಿಯಾಗಿ ನೆನಪಿಲ್ಲ ಸರ್. ನಿಮ್ಮ ಮನೆಗೆ ಬಂದಿದ್ದಾನ ಅಂತ ಹೇಳಿ ಕೇಳುವ ಕಾಲ್ ಮಾಡಿದ್ದ ಅಮ್ಮ? ಅಲ್ಲ, ಸುಮಂತ್ ಕಾಣ್ತಾ ಇಲ್ಲ ಎಲ್ಲಿ ಸಹ ಅಂತೇಳಿ ಹೇಳಲಿಕ್ಕೆ ಫೋನ್ ಮಾಡಿದ್ದ ಅಷ್ಟೇ. ಅವರು ನಿಮ್ಮ ಮನೆಗೆ ಬಂದಿದ್ದಾನ ಅಂತೇಳಿ ಹೇಳಲಿಲ್ಲ? ಇಲ್ಲ. ಓಕೆ. ಫ್ರೆಂಡ್ಸ್ ಹತ್ರ ವಿಚಾರಣೆ ಮಾಡಿದ್ರೆ, ವೈಶಾಖ್ ಹಾಗೂ ಮನ್ವಿತ್ ಅವ್ರ ಹತ್ರ ಏನಾದರೂ ಕೇಳಿದ್ರಾ ನೀವು? ನಾನಾಗಿ ಕೇಳಲಿಲ್ಲ, ಯಾಕಂದರೆ ನನಗೆ ಆ ಟೈಮ್ನಲ್ಲಿ ವೈಶಾಖ್ ಕೂಡ ನನ್ನ ಜೊತೆಗೆ ಬಂದ ಆ ದಿವಸ. ಸರ್ ನಾನು ಕೂಡ ಬರ್ತೇನೆ, ಶಾಲೆಗೆ ಹೋಗುದಿಲ್ಲ, ಸುಮಂತ್ ಕಾಣ್ತಾ ಇಲ್ಲ ಅಂತೆ, ನಾನು ಸಹ ಬರ್ತೇನೆ ಅಂತೇಳಿ ಅವ್ನು ಕಾಲ್ ಮಾಡಿ ಹೇಳಿದ. ಹಾಗಾಗಿ ನಾವಿಬ್ರು ಜೊತೆಗೆ ಹೋದದ್ದು. ಹಾಗೆ ಅಲ್ಲಿಂದ ಮನ್ವಿತ್ ಕೂಡ ಫೋನ್ ಮಾಡಿದ, ಸರ್ ಸುಮಂತ್ ಕಾಣ್ತಾ ಇಲ್ಲ ಅಂತೆ, ಹೀಗೆ ಇದನ್ನು ಪೂಜೆಗೆ ಹೋಗ್ತಾ ಇದ್ದೆವು, ಅವನು ಬರಲಿಲ್ಲ ಅಂತ ಹೇಳ್ಕೊಂಡು ಮನ್ವಿತ್ ಹೇಳಿದ. ಹಾಗೆ ಮನ್ವಿತ್ ಅವನಷ್ಟಕ್ಕೆ ಹುಡುಕ್ಲಿಕ್ಕೆ ಹೋದ, ಅವನ ತಂದೆಯ ಜೊತೆಗೆ. ನಾವಿಲ್ಲಿ ಹೀಗೆ ಸೇರಿದ್ದೇವೆ. ಆ ಮನ್ವಿತ್ ಮತ್ತು ವೈಶಾಖ್ ನಿಮ್ಮ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇದ್ರು? ಹೌದು ಸರ್, ಈ ಪ್ರಾಜೆಕ್ಟ್ನ ವಿಷಯವಾಗಿ ಕೂಡ ಅವರು ನನ್ನ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿದ್ದರು. ಪ್ರಾಜೆಕ್ಟಲ್ಲಿ ಇವರು ಹೆಲ್ಪ್ ಮಾಡ್ತಾ ಇದ್ದಾರೆ ಇವರಿಗೆ? ಹೌದು, ಮನ್ವಿತ್, ವೈಶಾಖ್, ಸುಮಂತ್ ಮೂರು ಜನರು ಒಟ್ಟಿಗೆ ಒಂದೇ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ರು. ಈ ಲಾಸ್ಟ್ ತನಕ ಒಟ್ಟಿಗೆ ಇದ್ರ? ಹೌದು, ಕೊನೆಯವರೆಗೂ ಕೂಡ ಆ ಫ್ಲೋಟರ್ ಅಂತೇಳಿ ಹೇಳಿದಲ್ವಾ, ಅಲ್ಲಿಯವರೆಗೂ ಕೂಡ ಒಟ್ಟಿಗೆ ಅವರಿದ್ರು. ಓಕೆ. ಅದು ಟೆಸ್ಟ್ ಮಾಡಿದ್ರಲ್ಲಿ? ಅದೇ ಕೊನೆಯದಾಗಿ ಟೆಸ್ಟ್ ಮಾಡಿದ್ದು ವೈಶಾಖ್ನ ಮನೆಯ ಅಲ್ಲಿ ಒಂದು ತೋಡಿದೆ, ಅಲ್ಲಿ ಆ ಪ್ರಾಜೆಕ್ಟ್ ಅನ್ನು ಹಾಕಿ ಅಲ್ಲಿ ಟೆಸ್ಟ್ ಮಾಡಿದ್ದು. ಅದು ಸಕ್ಸಸ್ಫುಲ್ ಆಗಿ ಫ್ಲೋಟ್ ಆಯಿತು ಕೂಡ. ಒಳ್ಳೆ ರೀತಿಯಲ್ಲಿ ನಾವು ಹೇಗೆ ಪ್ಲಾನ್ ಮಾಡಿದ್ದು ಅದೇ ರೀತಿಯಲ್ಲಿ ವರ್ಕ್ ಆಗ್ತಾ ಇತ್ತು ಅಲ್ಲಿ. ಅದಕ್ಕೆ ಬೇಕಾಗುವಂಥ ಮೆಟೀರಿಯಲ್ಸ್ ಎಲ್ಲ ಎಲ್ಲಿಂದ ತರ್ತಾ ಇದ್ರಿ? ಮೆಟೀರಿಯಲ್ಸ್ ಲೋಕಲ್ ಶಾಪಲ್ಲಿ ಸಿಗ್ತದಲ್ಲ ಸರ್, ಹಾಗೆ ಅಲ್ಲಿಂದಲೇ. ಅದು ಖರ್ಚು ನಾನು ಹಾಕ್ತಾ ಇದ್ದೆ. ಬಟ್ ಅದು ನಾವು ಇನ್ನೊಂದು ಕಾಂಪಿಟೇಷನ್ಗೆ ಅಪ್ಲೈ ಮಾಡಿದ್ವಿ, ಇನ್ಸ್ಪೈರ್ ಅವಾರ್ಡ್ ಅಂತ ಹೇಳ್ಕೊಂಡು. ಅದರಲ್ಲಿ ಒಂದು ವೇಳೆ ಸೆಲೆಕ್ಟ್ ಆಗ್ತಿದ್ರೆ 10,000 ರೂಪೀಸ್ ಬರ್ತಿತ್ತು. ಹಾಗಾಗಿ ಆ ಒಂದು ಭರವಸೆಯಲ್ಲಿ ಕೂಡ ಇದ್ದೆವು. ಅಂದರೆ ಇದರಲ್ಲಿ ನ್ಯಾಷನಲ್ಗೆ ಸೆಲೆಕ್ಟ್ ಆಗಬೇಕಿದ್ರೆ ಅದರಲ್ಲಿ ಖಂಡಿತ ಜಿಲ್ಲಾ ಮಟ್ಟಕ್ಕೆ ಖಂಡಿತ ಆಯ್ಕೆ ಆಗ್ಬೋದು ಅಂತ ಹೇಳಿ ಆ ಒಂದು ಭರವಸೆಯಲ್ಲಿ ಇದ್ದೆವು. ಬಾಕಿದ್ದೆಲ್ಲ ಎಕ್ಸ್ಪೆನ್ಸಸ್ ಹೋಗೋದು ಬರೋದೆಲ್ಲ ನೀವೇ ನೋಡ್ತಾ ಇದ್ರ ಅಥವಾ ಮನೆಯವರು ಏನಾದರೂ ಕೊಡ್ತಾ ಇದ್ರ? ಅವನು ಅರ್ಧ ದಾರಿಯವರೆಗೆ ಅವನು ಬರ್ತಾ ಇದ್ದ. ಮತ್ತೆ ನಾವು ಎಲ್ಲಿಗೂ ಆ ಕಡೆ ಈ ಕಡೆ ಹೋಗ್ತಾ ಇರಲಿಲ್ಲ. ಏನಿದ್ರು ನಮಗೆ ಅಲ್ಲೇ ಹತ್ರದಲ್ಲಿ ಲೋಕಲ್ ಶಾಪ್ಸ್ ಎಲ್ಲ ಇತ್ತಲ್ಲ, ಅಲ್ಲಿಂದ. ಅಲ್ಲ, ಇಲ್ಲಿಗೆ ವೈಶಾಖ್ನ ಮನೆಗೆಲ್ಲ ಹೋಗ್ಬೇಕಾದ್ರೆ ಅದು ಇಡೀ ಸೆಟಪ್ ಅನ್ನೇ ತಗೊಂಡು ಹೋಗ್ಬೇಕಿತ್ತಲ್ಲ ಸರ್, 10 ಫೀಟ್ ಉದ್ದ ಉಂಟದು. ಅದು ನಾನು ತಗೊಂಡು ಹೋಗ್ತಾ ಇದ್ದೆ ಅಲ್ಲಿ ಕಾರಲ್ಲ? ಹೌದು, ನಿಮ್ಮ ಕಾರಲ್ಲೇ ಹೋಗ್ತಾ? ಹೌದು. ಎಕ್ಸ್ಪೆನ್ಸ್ ಎಲ್ಲ ನೀವೇ ನೋಡ್ತಾ ಇದ್ರೆ, ಅವರಿಗೆ ಬರ್ಡನ್ ಏನು? ಇಲ್ಲ, ಅವರಿಗೆ ಬರ್ಡನ್ ಕೊಡ್ಲಿಲ್ಲ. ಅಂದ್ರೆ ನಾನು ಅದೇ ಭರವಸೆಯಲ್ಲಿದ್ದೆ, ನೆಕ್ಸ್ಟ್ ಇನ್ಸ್ಪೈರ್ ಅವಾರ್ಡ್ ಅಲ್ಲಿ ಸೆಲೆಕ್ಟ್ ಆದ್ರೆ ಬರ್ಬೋದು 10,000 ಅಂತ ಹೇಳೋ ಹಣದ ಆಸೆಗೆ ಅಂತ ಹೇಳ್ಕೊಂಡು ಕಾಣಲ್ಲ. ಬಟ್ ನಾನು ಕೂಡ ಎಲ್ಲ ಎಕ್ಸ್ಪೆನ್ಸಸ್ ಅನ್ನು ನಾನು ಸಹ ನೋಡ್ಕೊಳ್ಳಿ, ನನಗೂ ಕಷ್ಟ ಆಗ್ತದಲ್ಲ, ಹಾಗಾಗಿ ಆ ಒಂದು ಭರವಸೆಯಲ್ಲಿ ಇದ್ದೆವು. ಎಕ್ಸ್ಪೆನ್ಸ್ ಬಗ್ಗೆ ಮನೆಯವ್ರ ಹತ್ರ ಏನಾದರೂ ಮಾತಾಡ್ತಾ ಇದ್ರ? ನಾನಾಗಿ ಚರ್ಚೆ ಮಾಡ್ತಿರ್ಲಿಲ್ಲ, ಅವರಾಗಿ ಕೇಳ್ತಾ ಇದ್ರು, ಸರ್ ಎಷ್ಟು ಖರ್ಚಾಯ್ತು, ಏನಾಯ್ತು, ಹೇಗಾಯ್ತು ಅಂತ ತಿಳ್ಕೊಂಡು. ಅವಾಗ ನಾನು ಅವರಿಗೆ ಇದೇ ಆನ್ಸರ್ ಕೊಡ್ತಾ ಇದ್ದೆ, ಖಂಡಿತ ಅದರಲ್ಲೂ ಸಹ ಸೆಲೆಕ್ಟ್ ಆಗ್ತದೆ, ಒಂದು ವೇಳೆ ಸೆಲೆಕ್ಟ್ ಆಗಿದ್ರೆ ಆಮೇಲೆ ನೋಡುವ ಅಂತ ಹೇಳ್ಕೊಂಡು ಹಾಗೆ ಹೇಳ್ತಾ ಇದ್ದೆ. ಆಮೇಲೆ ಮೀನ್ ವೈಲ್ ಹೈಸ್ಕೂಲ್ ಟೀಚರ್ಸ್ ಅವರ ಪ್ರಯತ್ನದಲ್ಲಿ ಅವರೆಲ್ಲ ಸೇರಿ 10,000 ಸಮಥಿಂಗ್ ಕಲೆಕ್ಟ್ ಮಾಡಿದ್ರಂತೆ. ಅದು ಮತ್ತೆ ನನಗೆ ಗೊತ್ತಾಯ್ತು ಆಮೇಲೆ. ಅಂದ್ರೆ ಈ ಫ್ಲೈಟ್ ಟಿಕೆಟ್ ಆ ಟೈಮ್ಗೆ ಅಲ್ಲಿ ಆಗುವ ಖರ್ಚಸ್ ಎಕ್ಸ್ಪೆನ್ಸಸ್ಗೆಲ್ಲ ಅದಕ್ಕೆಲ್ಲ ಒಂದು 10,000 ಸಮಥಿಂಗ್ ಕಲೆಕ್ಟ್ ಮಾಡಿದ್ರು ಅಂತ ಹೇಳೋ ನ್ಯೂಸ್ ಗೊತ್ತಾಯ್ತು ಹೈಸ್ಕೂಲಲ್ಲಿ. ಹೌದು. ಫ್ಲೈಟ್ ಟಿಕೆಟ್ ಎಲ್ಲ ನೀವೇ ಎಲ್ಲ ಮಾಡಬೇಕಾ?
ಹೌದು, ಫ್ಲೈಟ್ ಟಿಕೆಟ್ ನಾನು ಬುಕ್ ಮಾಡಿದ್ದೆ. ಬಟ್ ಅದು ಅಲ್ಲಿಗೆ ಹೋದಾಗ ಅವರು ಐರಿಸ್ನವರು ರೀಇಂಬರ್ಸ್ಮೆಂಟ್ ಮಾಡ್ತಿದ್ರು, ಅದೆಲ್ಲವನ್ನು ವಾಪಸ್ ಅವ್ರು ಕೊಡ್ತಾರೆ ವಾಪಸ್. ಅದರಲ್ಲಿ ನಮಗೆ ಏನು ಕೂಡ ಖರ್ಚಾಗ್ತಿರ್ಲಿಲ್ಲ. ಸ್ಟೇ ಫೆಸಿಲಿಟಿ, ಫುಡ್ ಫೆಸಿಲಿಟಿ ಎಲ್ಲವೂ ಕೂಡ, ಜರ್ನಿ ಎಲ್ಲವೂ ಕೂಡ ಅವರೇ ನೋಡಿಕೊಳ್ತಾರೆ. ಒಂದ್ಸಲಕ್ಕೆ ನಾವು ಹಣ ಹಾಕಬೇಕಷ್ಟೇ, ಬಿಟ್ಟರೆ ಮತ್ತೆಲ್ಲ ಅವರೇ ನೋಡ್ಕೊಳ್ತಾರೆ. ಅಲ್ಲಿಗೆ ಹೋದ ನಂತರ ಪೇ ಮಾಡ್ತಾರೆ, ಅವರು ರಿಫಂಡ್ ಮಾಡ್ತಾರೆ. ನಿಮ್ಮ ಹತ್ರ ಯಾರಾದರೂ ಹೇಳಿದ್ದಾರೆ ಸರ್, ನಮ್ಮ ಮಗನು ಈ ಥರ ಇದ್ದಾನೆ ಟ್ಯಾಲೆಂಟೆಡ್ ಆಗಿ, ಅವನನ್ನು ಕೂಡ ಈ ರೀತಿಯಾಗಿ ಮಾಡಿ ಏನಾದರೂ ಪ್ರಾಜೆಕ್ಟಿಗೆ ಒಂದು ಸೆಲೆಕ್ಟ್ ಮಾಡಿ ಅಂತೇಳಿ ಏನಾದರೂ? ಇಲ್ಲ, ಈ ರೀತಿಯಾಗಿ ಅಂದರೆ ನಾನು ಈ ಕೊರಂಜ ಶಾಲೆಗೆ ಬಂದ ನಂತರ ಈ ರೀತಿ ನ್ಯಾಷನಲ್ಸಿಗೆ ಸೆಲೆಕ್ಟ್ ಆದದ್ದು ಇದು ಫಸ್ಟ್ ಟೈಮ್. ಹಾಗಾಗಿ ಯಾರಿಗೂ ಇಂಥದ್ದೊಂದು ಕಾಂಪಿಟೇಷನ್ಸ್ ಇದೆ ಅಂತ ಹೇಳ್ಕೊಂಡು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆಮೇಲೆ ಇವನು ನ್ಯಾಷನಲ್ಸಿಗೆ ಸೆಲೆಕ್ಟ್ ಆದ ತಕ್ಷಣ ನಾನು 6ನೇ ಕ್ಲಾಸ್ನಲ್ಲಿ, ಅಂದರೆ ಇಂಗ್ಲೀಷ್ ಮೀಡಿಯಮ್ನ ಕ್ಲಾಸ್ನಲ್ಲಿ ಹೋಗಿ ನಾನು ಮಕ್ಕಳ ಹತ್ರ ಹೇಳಿದೆ, ಈ ರೀತಿ ನೆಕ್ಸ್ಟ್ ಇಯರ್ಗೆ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಮಾಡೋಣ ಅಂತೇಳಿ ಕೇಳಿದ್ದಕ್ಕೆ 2-3 ಜನ ಸ್ಟೂಡೆಂಟ್ಸ್ ನಾವು ರೆಡಿ ಇದ್ದೇವೆ, ನಾವು ಸಹ ಬರ್ತೇವೆ, ನಾವೊಂದು ಪ್ರಾಜೆಕ್ಟ್ ಮಾಡುವ ಸರ್ ಅಂತ ಹೇಳ್ಕೊಂಡು ಹೇಳಿದರು. ಹಾಗಾಗಿ ಆ ಆಲೋಚನೆಯಲ್ಲಿದ್ದೆ, ಬಟ್ ಏನೋ ಅದ್ರ ಬಗ್ಗೆ ಮುಂದುವರಿದಿರಲಿಲ್ಲ ಅಷ್ಟೇ. ಫ್ಯಾಮಿಲಿಯವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ? ಫ್ಯಾಮಿಲಿಯವರು ಒಳ್ಳೆ ಸಪೋರ್ಟಲ್ಲಿ ಇದ್ರು. ರೆಗ್ಯುಲರ್ ಆಗಿ ಕಾಲ್ ಮಾಡ್ತಾ ಇದ್ದಾರೆ ನಿಮಗೆ? ಪ್ರಾಜೆಕ್ಟ್ ಬಗ್ಗೆ ಕೇಳ್ತಾ ಇದ್ದಾರೆ? ಫ್ಯಾಮಿಲಿಯವರು ಅಂತ ಹೇಳ್ಕೊಂಡು ಕಾಲ್ ಮಾಡ್ತಿರ್ಲಿಲ್ಲ, ಪ್ರಾಜೆಕ್ಟ್ ಬಗ್ಗೆ ಇವನು ಕಾಲ್ ಮಾಡ್ತಾ ಇದ್ದ ಅಷ್ಟೇ. ಏನು ಮಾಡ್ಬೋದು ನೆಕ್ಸ್ಟ್, ಇನ್ನೇನು ಮಾಡಬೇಕು ಅಂತ ಹೇಳ್ಕೊಂಡು ಆ ರೀತಿಯಲ್ಲಿ ಅಷ್ಟೇ. ಫ್ಯಾಮಿಲಿಯವರು ಈ ಇಂಪ್ರೂವ್ಮೆಂಟ್ ಹೇಗೆ ಏನು ಎತ್ತ ಅನ್ನುವಂಥ ವಿಚಾರದಲ್ಲಿ ನಿಮ್ಮ ಹತ್ರ ವಿಚಾರಣೆ ಮಾಡೋದು ಏನಿಲ್ಲ? ಇಲ್ಲ, ಆ ರೀತಿ ಏನು ಮಾತಾಡ್ತಾ ಇರಲಿಲ್ಲ ಇವರು. ಅವನು ಸುಮಂತ್ ಅವನ ಅಣ್ಣನ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದ, ನೆಕ್ಸ್ಟ್ ಯಾವ ರೀತಿ ಪ್ರಾಜೆಕ್ಟನ್ನು ಇಂಪ್ರೂವ್ ಮಾಡ್ಬೋದು ಅಂತ ಹೇಳಿ ಡಿಸ್ಕಸ್ ಮಾಡಿ ಅದರ ರಿಸಲ್ಟ್ ಅವನು ನನಗೆ ಹೇಳ್ತಿದ್ದ, ಹೀಗೀಗೆ ಮಾಡ್ಬೋದಲ್ವ ಸರ್ ಅಂತ ಹೇಳ್ಕೊಂಡು. ಆ ರೀತಿ ಏನು ಡ್ರೀಮ್ ಇತ್ತಂತೆ ಇವನಿಗೆ? ಎಂತ ಸರ್ ಡ್ರೀಮ್ ಏನಿತ್ತು? ಡ್ರೀಮ್ ಅಂದರೆ ಇವನು ನೆಕ್ಸ್ಟ್ ವಿಜ್ಞಾನಿ ಆಗಬೇಕು ಅಂತ ಹೇಳಿ ಒಂದು ಆಸೆ ಇತ್ತು. ಮತ್ತೆ ಗಲ್ಫಿಗೆ ಹೋಗ್ಬೇಕು ಸರ್ ನಾನು ಅಂತೇಳಿ ಹೇಳ್ತಾ ಇದ್ದ. ಯಾಕೆ ಅಂತ ಹೇಳ್ತಾರಲ್ಲ, ಗಲ್ಫಲ್ಲಿ ಏನಾದರೂ ವರ್ಕ್ ಮಾಡ್ಬೇಕು ಸರ್ ಅಂತ ಹೇಳ್ಕೊಂಡು ಆ ರೀತಿ. ಮತ್ತು ಇದು ಗಲಾಟೆ ಏನು ಮಾಡ್ತಾ ಇರಲಿಲ್ಲ? ಇಲ್ಲ, ಯಾವ ಗಲಾಟೆಯಲ್ಲೂ ಇರಲಿಲ್ಲ. ಫ್ರೆಂಡ್ಲಿ ಆಗಿದ್ದ, ಎಲ್ಲರ ಜೊತೆಗೆ ಒಳ್ಳೆ ರೀತಿಯಲ್ಲಿ ಮಾತನಾಡ್ತಾ ಇದ್ದಂತಹ ಹುಡುಗ. ತುಂಬ ಸ್ಟ್ರೈಟ್ ಫಾರ್ವರ್ಡ್? ಹೌದು ಸರ್. ಇದ್ದದನ್ನು ಇದ್ದಾಗೆ ಹೇಳ್ತಾ ಇದ್ದ ಅಂತೇಳಿ. ಡೆಡ್ ಬಾಡಿಯನ್ನು ನೋಡಿದಾಗ ಏನು ಅನಿಸುತ್ತೆ ಸರ್ ನಿಮಗೆ? ಇದು ಕೊಲೆನಾ ಅಥವಾ ಹೇಗೆ, ಏನು ಅನಿಸುತ್ತೆ? ಪ್ರಾರಂಭದಲ್ಲಿ ಎಲ್ಲರೂ ಹೇಳಿದಾಗೆ ಚಿರತೆ ದಾಳಿಯೋ ಹಂದಿಯೋ ಹೀಗೆ ಅಂದ್ಕೊಂಡಿದ್ದೆ. ಆದರೆ ಡೆಡ್ ಬಾಡಿ ನೋಡಿದ ನಂತರ ಇದು ಒಂದು ಕೊಲೆ ಅಂತೇಳಿ ನನಗೂ ಕೂಡ ಹಾಗೆ ಅನ್ನಿಸಿತು. ಯಾವ ಕಾರಣಕ್ಕಾಗಿ? ಅಂದರೆ ತಲೆಗೆ ಆ ರೀತಿ ಪೆಟ್ಟು ಬಿದ್ದಿತ್ತು ಸರ್. ಹಾಗಾಗಿ ಅದನ್ನು ನೋಡುವಾಗ ಈ ಚಿರತೆ ದಾಳಿಯಲ್ಲಾದರೆ ಉಳಿದ ಕಡೆಯಲ್ಲಿ ಸಹ ಗಾಯಗಳು ಅಥವಾ ಬಟ್ಟೆ ಹರಿದದ್ದು ಹೀಗೇನಾದರೂ ಇರಬೇಕಿತ್ತಲ್ಲ, ಆ ರೀತಿಯ ಯಾವುದೇ ಒಂದು ಕುರುಹುಗಳು ಕಾಣ್ತಾ ಇರಲಿಲ್ಲ. ಮತ್ತು ಮೀಡಿಯಾಗಳಲ್ಲಿ ಮತ್ತು ರಿಪೋರ್ಟ್ ಎಲ್ಲ ಹೇಳ್ತಾ ಇತ್ತಲ್ಲ ಸರ್, ಅದು ಕೊಲೆ ಅಂತ ಹೇಳ್ಕೊಂಡು. ಹಾಗೆ ಗಾಯ ನೋಡಿದ್ರೆ ನೀವು? ಅದು ನಾನು ಅಂದರೆ ಕೆರೆಯ ಮೇಲೆ ಇದ್ದೆ, ಅಂದರೆ ರೋಡ್ ಇತ್ತಲ್ಲ ಅಲ್ಲಿದ್ದೆ. ನನಗಾಗಿ ಗಾಯ ಸರಿಯಾಗಿ ಕಾಣ್ತಾ ಇರಲಿಲ್ಲ, ಹಾಗಾಗಿ ಗಾಯವನ್ನು ನೇರವಾಗಿ ನಾನು ನೋಡಲಿಲ್ಲ. ಯಾವ ಕಾರಣಕ್ಕಾಗಿ ಮಾಡಿರ್ಬೋದು ಅಂತೇಳಿ ಏನಾದರೂ ಅರ್ಥ ಆಗ್ತಾ ಇಲ್ಲ ಸರ್. ಯಾಕೆ ಹೀಗೆ ಮಾಡಿರ್ಬೋದು, ಯಾರು ಮಾಡಿರ್ಬೋದು ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ. ಪೊಲೀಸರು ನಿಮ್ಮನ್ನು ಕರೆದ್ರ? ಒಂದು 2-3 ಬಾರಿ ಕರೆದಿದ್ದಾರೆ ಸರ್. ಇನ್ವೆಸ್ಟಿಗೇಷನ್ ಮಾಡಿದ್ರು? ಹೌದು, ಮಾಡಿದ್ದಾರೆ. ಏನು ಕೇಳಿದರು? ಅದೇ ಸರ್, ನೀವು ಈ ರೀತಿ ಕೇಳಿದ ಎಲ್ಲ ಕ್ವಶನ್ಸನ್ನು ಅವರು ಕೂಡ ಕೇಳಿದರು. ಯಾವ ಪ್ರಾಜೆಕ್ಟ್, ಎಲ್ಲಿಗೆ ಹೋಗ್ಲಿಕ್ಕಿದ್ದದ್ದು, ಯಾವಾಗ ಹೋಗ್ಲಿಕ್ಕಿದ್ದದ್ದು, ಮತ್ತು ಈ ಪ್ರಾಜೆಕ್ಟ್ ಸಂಬಂಧವಾಗಿ ಯಾರಾದರೂ ಹೊಟ್ಟೆ ಕಿಚ್ಚು ಪಡ್ತಿದ್ರ, ಗಲಾಟೆ ಆಗಿತ್ತಾ, ಹೇಗಿದ್ದ ಹುಡುಗ, ಬಿಹೇವಿಯರ್ ಹೇಗಿತ್ತು, ಈ ರೀತಿ ಎಲ್ಲ ಹಲವಾರು ಕ್ವಶನ್ಸನ್ನು ಹಾಕಿದ್ದಾರೆ. ನಿಮ್ಗೇನಾದರೂ ಡೌಟು ಕಾಣ್ತಾ ಇದೆ ಯಾರ ಮೇಲೆ ಆದರೂ, ಅಥವಾ ಈಗ ಆಗಿರಬಹುದು ಅಂತ ಹೇಳಿ ಏನಾದರೂ? ಹೀಗೆ ಏನಾಗಿದೆ ಅಂತೇಳಿ ಅರ್ಥ ಆಗ್ತಾ ಇಲ್ಲ ಸರ್. ಯಾವ ಡೌಟ್ ಕೂಡ ನನಗೆ ಯಾರ ಮೇಲೆ ಅಂತೇಳಿ. ಅಂದರೆ ಎಲ್ಲರೂ ಹೇಳೋ ಹಾಗೆ ಎಲ್ಲರ ಜೊತೆಗೆ ಒಂದು ಒಳ್ಳೆಯ ರೀತಿಯಲ್ಲೇ ಇದ್ದ, ಫ್ರೆಂಡ್ಲಿ ಆಗಿದ್ದ, ಬೋಲ್ಡ್ ಆಗಿದ್ದ. ಹಾಗಾಗಿ ನನಗೆ ಗೊತ್ತಾಗ್ತಾ ಇಲ್ಲ ಸರ್ ಏನಂತ. ಪ್ರಾಜೆಕ್ಟ್ ಕಾರಣಕ್ಕಾಗಿ ಏನಾದರೂ ಆಗಿರ್ಬೋದಾ? ಪ್ರಾಜೆಕ್ಟ್ದಿಂದಾಗಿ ಏನಾದರೂ ದೊಡ್ಡದಾಗಿ ಇವನು ಶೈನ್ ಆಗ್ತಾನೆ ಇದರಲ್ಲಿ ಅನ್ನುವಂಥ ವಿಚಾರದಲ್ಲಿ? ಅಲ್ಲ ಅಂತೇಳಿ ಸಹ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಬೇರೆ ಕಾರಣಗಳು ಉಂಟಾ ಅಂತೇಳಿ ಸಹ ಗೊತ್ತಿಲ್ಲ ಸರ್. ಏನು ಅಂತೇಳಿ ಹೇಗೆ ಹೇಳೋದು ಸರ್? ಬೇರೆ ಸ್ಕೂಲ್ನವ್ರು ಯಾರಾದರೂ ಕಾಂಪಿಟೇಟರ್ ಇದ್ದಾರಾ? ಇವನು ಗೌರ್ಮೆಂಟ್ ಸ್ಕೂಲ್ ಬಿಟ್ಟು ಬೇರೆ ಸ್ಕೂಲ್ನವ್ರು ಯಾರಾದರೂ ಕಾಂಪಿಟೇಟರ್ಸ್ ಇದ್ದರೂ ಕೂಡ ಸರ್, ಅದು ನ್ಯಾಷನಲ್ ಲೆವೆಲ್ ಆದ ಕಾರಣ ಮತ್ತು ಡೈರೆಕ್ಟ್ ಕಾಂಪಿಟೇಷನಲ್ಲಿ ಇರುವುದಿಲ್ಲ. ಏನಿದ್ರು ಆನ್ಲೈನ್ಗೆ ಅಪ್ಲಿಕೇಶನ್ ಹಾಕುವಂಥದ್ದು, ಅಲ್ಲಿ ಸೆಲೆಕ್ಷನ್ ಟೀಮ್ ಅವರು ಸೆಲೆಕ್ಟ್ ಮಾಡುವಂಥದ್ದು. ಹಾಗಾಗಿ ಪ್ರೈವೇಟ್ ಸ್ಕೂಲ್ನವರು ಕೂಡ ಅಪ್ಲೈ ಮಾಡ್ಬೋದು. ಕಾಂಪಿಟೇಷನ್ ಏನೇ ಆಗೋದಿದ್ರು ಕೂಡ ಅದು ನ್ಯಾಷನಲ್ಸ್ನಲ್ಲೇ ಕಾಂಪಿಟೇಷನ್ ಫೇಸ್ ಟು ಫೇಸ್ ಆಗುವಂಥದ್ದು ಬಿಟ್ಟರೆ ಇಲ್ಲಿ ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತೇಳಿ ಗೊತ್ತಾಗೋದಿಲ್ಲ. ಯಾಕೆಂದರೆ ಅವರು ಸೆಲೆಕ್ಷನ್ ರಿಸಲ್ಟ್ನಲ್ಲಿ ಬರೀ ಅಪ್ಲಿಕೇಶನ್ ಐಡಿಯನ್ನು ಮಾತ್ರ ಮೆನ್ಷನ್ ಮಾಡುವಂಥದ್ದು. ಹಾಗಾಗಿ ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತೇಳಿ ಗೊತ್ತಾಗೋದಿಲ್ಲ. ಅಂದರೆ ಅಂದರೆ ನಾವು ಸೆಲೆಕ್ಟ್ ಆಗಿಲ್ಲ ಅಂತೇಳಿ ಯಾರಾದರೂ ಹೇಳ್ತಾ ಇದ್ರ? ನಾವು ಕೂಡ ಹಾಕಿದ್ವಿ, ಸುಮಂತ್ ಮತ್ತೆ ಸೆಲೆಕ್ಟ್ ಆಗಿದ್ದ, ನಾವು ಸೆಲೆಕ್ಟ್ ಆಗಿಲ್ಲ ಅಂತೇಳಿ. ಇಲ್ಲ, ನನಗೆ ಗೊತ್ತಿರುವ ಹಾಗೆ ಇಲ್ಲಿ ಸುತ್ತಮುತ್ತ ಯಾರು ಆ ಪ್ರಾಜೆಕ್ಟಿಗೆ ಅಪ್ಲೈ ಮಾಡಿರಲೇ ಇಲ್ಲ, ಯಾರು ಮಾಡಿರಲಿಲ್ಲ. ಡಾಗ್ ಸ್ಕ್ವಾಡ್ ಬಂದದಲ್ಲಿ ನೋಡಿದ್ರೆ? ಆ ಟೈಮಲ್ಲಿ ನಾನಲ್ಲಿ ಇರಲಿಲ್ಲ ಸರ್. CCTV ಫುಟೇಜ್ ಏನಾದರೂ ಸಿಕ್ಕಿದೆ ಅಂತ ಹೇಳಿ ಏನಾದರೂ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಅಲ್ಲಿ ಪಕ್ಕದ ಮನೆಯದ್ದು ಗೊತ್ತಿಲ್ಲ. ಪಕ್ಕದ ಮನೆ CCTV ಏನೋ ಹಾಳಾಗಿತ್ತು ಅಂತೇಳಿ ಹೇಳಿದ್ರಲ್ಲ ಸರ್.
ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಕಲಿಯುವಂಥದ್ದು ಅವರು ಸೆಲೆಕ್ಟ್ ಆಗುವಂಥದ್ದು ತುಂಬ ಕಡಿಮೆ ಸರ್. ಹೌದು ಸರ್. ಸೊ ಇದಕ್ಕೇನಿಲ್ಲ, ಎಲ್ಲರೂ ಅದನ್ನೇ ಹೇಳ್ತಾ ಇದ್ರು. ಸೆಲೆಕ್ಟ್ ಆದ ಇಲ್ಲಿ ಪಕ್ಕದಲ್ಲಿ ಇಂದ್ರಪ್ರಸ್ಥ ಸ್ಕೂಲ್ನಲ್ಲಿ ಒಬ್ಬರು ಸೆಲೆಕ್ಟ್ ಆಗಿದ್ರು ಅಂತ ಹೇಳಿದೆ ಅಲ್ವಾ, ಅವರು ಸಹ ಹಾಗೆ ಹೇಳಿದ್ರು. ಒಂದು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಒಂದು ಮಗು ನ್ಯಾಷನಲ್ಸಿಗೆ ಸೆಲೆಕ್ಟ್ ಆಗಬೇಕು ಅಂತ ಹೇಳಿದರೆ ಅದು ಸಣ್ಣ ಸಾಧನೆ ಅಲ್ಲ ಅಂತೇಳಿ ಎಲ್ಲರೂ ಕೂಡ, ಅವರು ಕೂಡ ಖುಷಿ ಪಟ್ಟಿದ್ರು ಎಲ್ಲರೂ ಕೂಡ. ಹಾಗಾಗಿ ಸೆಲೆಕ್ಟ್ ಆದದ್ದು ಹೀಗೆ ಆಯ್ತಲ್ವಾ ಅಂತೇಳಿ ಇದು ಬೇಜಾರು ಸರ್. ರಾತ್ರಿ ಎಲ್ಲ ಬರ್ತಾ ಇದ್ದ ಮನೆಗೆ ಇಲ್ಲಿ ಒಂದು ಸಲ ಬಂದಿದ್ದ ಸರ್. ಬೆಳಗ್ಗೆ ರಾತ್ರಿ ಕಂಪ್ಲೀಟ್ ಆಗಿ ಅದರ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ದ. ಅಷ್ಟು ಹೆವಿಯಾಗಿ ಟೆನ್ಷನ್ ತಗೊಳ್ತಾ ಇರಲಿಲ್ಲ. ಅವನು ಒಂಥರ ಜಾಲಿ ಹುಡುಗ. ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದ. ಇನ್ನು ಉಳಿದಕ್ಕೆ ಎಷ್ಟು ಕೊಡಬೇಕು ಅಷ್ಟು ಕೊಡ್ತಾ ಇದ್ದ. ಸೆಲೆಕ್ಟ್ ಆದ ನಂತರ ಏನು ಹೇಳಿದ ನಿಮ್ಮ ಹತ್ರ? ಖುಷಿ ಆಯಿತು. ಅವನು ಎಕ್ಸ್ಪೆಕ್ಟ್ ಮಾಡಿರಲೇ ಇಲ್ಲ ಸರ್, ಇದು ಪ್ರಾಜೆಕ್ಟ್ ನ್ಯಾಷನಲ್ಸಿಗೆ ಸೆಲೆಕ್ಟ್ ಆಗ್ಬೋದು ಅಂತೇಳಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತೇಳಿ ಹೇಳಿದ. ಹಾಗೆ ಅಂದರೆ ಅವನ ಮೈಂಡಲ್ಲಿ ಬೇರೆ ಪ್ರಾಜೆಕ್ಟ್ಸ್ ಇತ್ತಾ? ಹಾಗಲ್ಲ, ಅಂದರೆ ಅವನು ಅದಕ್ಕಿಂತ ಮೊದಲು ಇನ್ಸೆಫ್ನಲ್ಲಿ ಇದರಲ್ಲಿ ಸಿಲ್ವರ್ ಮೆಡಲ್ ಬಂತಲ್ವ, ಹಾಗಾಗಿ ಇದು ನ್ಯಾಷನಲ್ಸಿಗೆ ಸೆಲೆಕ್ಟ್ ಆಗ್ಲಿಕ್ಕಿಲ್ಲ ಅಂತ ಹೇಳೋ ಒಂದು ಒಪಿನಿಯನ್ ಅಲ್ಲಿ ಇದ್ದ. ಬಟ್ ಸೆಲೆಕ್ಟ್ ಆದದ್ದು ನೋಡಿ ಅವನಿಗೆ ತುಂಬ ಖುಷಿ ಆಯಿತು. ನಾನು ಕೂಡ ತುಂಬ ಖುಷಿ ಪಟ್ಟಿದ್ದೆ ಅದು. ಅಂದರೆ ಇವನಿಗೆ ಆ ನಾಲೆಜ್ ಇತ್ತಾ? ಅಂದರೆ ನ್ಯಾಷನಲ್ಗೆ ಸೆಲೆಕ್ಟ್ ಆಗೋದು ಅಂತ ಹೇಳಿದರೆ ಏನು, ಅಥವಾ ನಂತರದಲ್ಲಿ ಏನು ಅನ್ನುವಂಥ ವಿಚಾರದಲ್ಲಿ ನಾಲೆಜ್ ಇತ್ತಾ? ಸ್ಟಾರ್ಟಿಂಗಲ್ಲಿ ಇರಲಿಲ್ಲ. ಈ ಪುತ್ತೂರಿನಲ್ಲಿ ಸಿಲ್ವರ್ ಮೆಡಲ್ ಬಂತಲ್ಲ, ಆವಾಗ ಅವನಿಗೆ ಈ ಕಾಂಪಿಟೇಷನ್ ಡೆಪ್ತ್ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಇದು ಹೇಗೆ ಹೋಗ್ತದೆ ಈ ಕಾಂಪಿಟೇಷನ್, ನೆಕ್ಸ್ಟ್ ಲೆವೆಲ್ ಅಂದರೆ ಏನು, ಎಷ್ಟು ಟಫ್ ಇರ್ತದೆ, ಅದೆಲ್ಲ ಆವಾಗ ಅವನಿಗೆ ಅರಿವಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಏನು ಹೇಳ್ತೀರಾ ಸರ್ ಅಂತ ಹೇಳಿದರೆ, ಸರ್ಕಾರಕ್ಕೂ ಒಂದು ಮೆಸೇಜ್ ಹೋಗಬೇಕು. ಇಂಥ ಒಬ್ಬ ಪ್ರತಿಭಾನ್ವಿತ ಯುವಕ ಗೌರ್ಮೆಂಟ್ ಸ್ಕೂಲಿಂದ ಸೆಲೆಕ್ಟ್ ಆಗಿರೋನು, ಏನು ಮಾಡೋಕ್ಕೆ ಸಾಧ್ಯ ಗೌರ್ಮೆಂಟ್ ಸ್ಕೂಲಲ್ಲಿ ಇದ್ರೂ ಅನ್ನುವಂಥ ವಿಚಾರದಲ್ಲಿ ಒಂದು ಮೆಸೇಜ್ ಕೊಡೋಕೆ ಇದ್ದಂತಹ ಯುವಕ, ಅವನನ್ನೇ ನಾವು ಕಲ್ಕೊಂಡಿದ್ದೀವಿ. ಹೌದು ಸರ್. ಅಂದರೆ ಪ್ರಾಜೆಕ್ಟ್ ಮಾಡುವಂಥ ಕೆಪಾಸಿಟಿ ಇರುತ್ತೆ ಗೌರ್ಮೆಂಟ್ ಸ್ಕೂಲಲ್ಲಿ. ಟೀಚರಿಗೆ ಆಗಿರ್ಬೋದು, ಅದಕ್ಕೆ ಬೇಕಾದಂಥ ಮೆಟೀರಿಯಲ್ ಆಗಿರ್ಬೋದು, ಸಪೋರ್ಟ್ ಎಲ್ಲ ಸಿಗುವಂಥದ್ದು ತೀರಾ ಕಡಿಮೆ ಗೌರ್ಮೆಂಟ್ ಸ್ಕೂಲಲ್ಲಿ. ಹೌದು ಸರ್. ಸೊ ಇಂಥವರು ಇದ್ದಾರೆ, ಇವನೊಂದು ಮಾದರಿ ಥರ. ಏನು ಹೇಳ್ತೀರಾ ಅಂತ ಹೇಳಿ? ಖಂಡಿತ ಸರ್, ಅದು ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಆಗಲಿ ಎಲ್ಲ ಮಕ್ಕಳಲ್ಲಿಯೂ ಕೂಡ ಪ್ರತಿಭೆಗಳಿರ್ತದೆ. ನಾವು ಗುರುತಿಸಿದರೆ ಖಂಡಿತವಾಗಿಯೂ ಕೂಡ ಅದು ಬೆಳಕಿಗೆ ಬಂದೇ ಬರ್ತದೆ. ಅದರಲ್ಲೂ ಕೆಲವೊಂದು ಇಂತಹ ಸುಮಂತಂತಹ ಪ್ರತಿಭೆಗಳು ಅದು ಅಪರೂಪ ಸಿಗುವಂಥದ್ದು. ಸಿಕ್ಕಿದಾಗ ಅದನ್ನು ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ನೀರೇರುವ ಅಂತ ಹೇಳಿ ನೋಡಿದ್ದು, ಆದರೆ ಅದು ಈ ರೀತಿಯಾಗಿ ಹೋಯ್ತಲ್ಲ. ಅಲ್ಲ, ಗೌರ್ಮೆಂಟ್ ಸ್ಕೂಲ್ ಅಂತೇಳಿ ನಾನು ಸ್ಪೆಷಲ್ ಆಗಿ ಯಾಕೆ ಹೇಳಿದೆ ಅಂತ ಹೇಳಿದರೆ, ಗೌರ್ಮೆಂಟ್ ಸ್ಕೂಲ್ಗೆ ಬರುವಂಥವರು ಸ್ವಲ್ಪ ಪಾಪದ ಮಕ್ಕಳು ಇರ್ತಾರೆ, ಪ್ರೈವೇಟಿಗೆ ಹೋಗೋರು ಸ್ವಲ್ಪ ರಿಚ್ ಇರ್ತಾರೆ, ದುಡ್ಡಿರುತ್ತೆ, ಅವರಿಗೆ ಏನು ಬೇಕಾದರೂ ಮಾಡ್ಬೋದು. ಸೊ ಗೌರ್ಮೆಂಟ್ ಸ್ಕೂಲ್ಗೆ ಬಂದವರು ಈ ರೀತಿಯಾಗಿ ಟ್ಯಾಲೆಂಟೆಡ್ ಆಗಿರ್ತಾರೆ ಅಂತ ಹೇಳಿದರೆ ನಮ್ಮ ಸರ್ಕಾರನೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಬೇಕು. ಹೌದು ಸರ್. ಗೌರ್ಮೆಂಟ್ ಸ್ಕೂಲ್ ಮುಚ್ಚುತ್ತಾ ಹೋಗ್ತಾ ಇದೆ. ಇಲ್ಲ ಸರ್, ಇಲಾಖೆಯಿಂದಲೂ ಕೂಡ ಒಳ್ಳೆ ನ್ಯಾಷನಲ್ಸಿಗೆ ಸೆಲೆಕ್ಟ್ ಆದಾಗ ಎಲ್ಲ ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿಯೂ ಕೂಡ ಇಲಾಖೆಯಿಂದಲೂ ಕೂಡ ಅಭಿನಂದನೆಗಳ ಮೆಸೇಜ್ಗಳು ಬಂದಿದೆ ಸರ್. ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ನಾನು ಇವನ್ ಅದಾದ ನಂತರ ನನಗೆ ಕೆಲವೊಂದಷ್ಟು ಟ್ರೈನಿಂಗ್ಗಳೆಲ್ಲ ಇದ್ದು, ಅಂದರೆ ಇಲಾಖೆಯ ಟ್ರೈನಿಂಗ್ಗಳು. ಆ ಟ್ರೈನಿಂಗ್ನಲ್ಲಿ ಹೋದಾಗ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇದ್ರು ಕೂಡ, ನಿಮ್ಮ ಗೈಡ್ ಮಾಡಿದ ಪ್ರಾಜೆಕ್ಟ್ ಸೆಲೆಕ್ಟ್ ಆಗಿದೆ ಅಂತ ಅಲ್ವಾ, ಕಂಗ್ರ್ಯಾಚುಲೇಷನ್ಸ್ ಅಂತೇಳಿ ಇಲಾಖೆಯಿಂದಲೂ ಕೂಡ ಒಳ್ಳೆಯ ರೀತಿಯಾದಂತಹ ಒಂದು ಸಪೋರ್ಟ್ ಕೊಡ್ತಾ ಇದ್ರು. ಎಷ್ಟು ನೋವಾಗ್ತದೆ ಸರ್ ನಿಮಗೆ ಅಂಥ ಪ್ರತಿಭೆ ಕಲ್ಕೊಂಡಾಗ? ಅದೇ 2 ದಿವಸ ನಾನು ಫುಲ್ ಅಪ್ಸೆಟ್ ಆಗಿದೆ ಸರ್. ನನಗೆ ಏನು ಹೇಳಬೇಕಂತಲೇ ಗೊತ್ತಾಗ್ತಾ ಇರಲಿಲ್ಲ, ಬಾಯಿಂದ ಮಾತೇ ಬರ್ತಿರ್ಲಿಲ್ಲ. ಮನೆಯವರನ್ನು ಸಮಾಧಾನ ಮಾಡ್ಲಿಕ್ಕೆ ಹೊರಟ್ರೆ ನನಗೆ ಹೇಳು ಬರ್ತಾ ಇತ್ತು. ಹಾಗೆ ಸುಮ್ಮನೆ ಆಗಿದ್ದೆ ನಾನು. ಸರ್ಕಾರಕ್ಕೂ ಒಂದು ಮನವಿ ಮಾಡುವಂಥದ್ದು, ಆದಷ್ಟು ಬೇಗ ಪೊಲೀಸ್ ಇಲಾಖೆಗೂ ಕೂಡ ಒಂದು ಮನವಿ ಮಾಡುವಂಥ, ಹೌದು, ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡಿ ಇಂಥ ಪ್ರತಿಭೆಗಳೇ ಇಲ್ಲ ಅಂತ ಹೇಳಿದರೆ ಮುಂದೆ ಹೇಗೆ ಅನ್ನುವಂಥ ವಿಚಾರದಲ್ಲಿ, ಸೈಂಟಿಸ್ಟ್ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಕನಸನ್ನು ಇಟ್ಕೊಂಡಿದ್ದ. ಬರೀ ಕನಸು ಮಾತ್ರ ಅಲ್ಲ, ಅದಕ್ಕೆ ಪ್ರಯತ್ನದಲ್ಲಿ ಇತ್ತು, ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದ. ಹಳ್ಳಿಯಲ್ಲಿ ಬೆಳೆದಂಥ ಯುವಕ ದೊಡ್ಡ ಹೆಸರು ಮಾಡ್ತಾ ಇದ್ದ. ಸೊ ಈ ಕಾರಣಕ್ಕಾಗಿ ಮಾಡಿದ್ದು ಅಂಥದ್ದು ಏನಾದರೂ ಕಾಣ್ತಾ ಇದೆ ಸರ್? ಅಂದರೆ ಏನು ಐಡಿಯಾ ಆಗ್ತಾ ಇಲ್ಲ ಸರ್. ಅಂದರೆ ಪ್ರಾಜೆಕ್ಟ್ ವಿಷಯಕ್ಕಾಗಿ ಯಾರಾದರೂ ಹೊಟ್ಟೆ ಕಿಚ್ಚು ಪಡ್ತಾರೆ ಅಂತೇಳಿ ಹೇಳಿದ್ರೆ ಏನಾದರೂ ಒಂದು ನಮಗೂ ಕೂಡ ಏನಾದರೂ ಒಂದು ವಿಷಯಗಳು ಗೊತ್ತಾಗಬೇಕಲ್ಲ. ಒಂದು ನೀವು ಯಾಕೆ ಅವನನ್ನು ಇದು ಮಾಡ್ತೀರಿ, ಅಥವಾ ನಿಮಗೂ ಪ್ರೆಷರ್ ಬರಬೇಕಿತ್ತು. ನನಗೆ ಕೂಡ ಯಾವ ಆ್ಯಂಗಲಲ್ಲಿ ಕೂಡ ಆ ರೀತಿ ಯಾರು ಹೇಳಿದವರು ಯಾರೂ ಇಲ್ಲ. ನಿಮ್ಗೆ ಯಾಕೆ ಬೇಕು, ಬೇರೆ ಸ್ಕೂಲಿಂದ ಮಗು ಹಾಗೆ ಹೀಗೆ ಅಲ್ಲ. ಬೇರೆ ಸ್ಕೂಲ್ ಅಂದರೆ ಅದು ನಮ್ಮ ಶಾಲೆಯಲ್ಲಿ ಇರುವಾಗಲೇ ಸ್ಟಾರ್ಟ್ ಮಾಡಿದ ಪ್ರಾಜೆಕ್ಟ್ ಅದು. ಹಾಗೆ ಯಾವ ರೀತಿಯಲ್ಲೂ ನನಗೆ ಪ್ರಾಜೆಕ್ಟ್ನ ವಿಷಯವಾಗಿ ಯಾರು ಕೂಡ ಆ ರೀತಿ ಇದು ಮಾಡಿದ್ದು ನನಗೆ ಗೊತ್ತಾಗ್ತಾ ಇಲ್ಲ ಸರ್. ನಿಮ್ಗೆ ಯಾಕೆ ಇಂಟ್ರೆಸ್ಟ್ ಬಂತು? ಅವ್ನು ಬೇರೆ ಸ್ಕೂಲ್ಗೆ ಹೋದ, ನಂದು ಸ್ಕೂಲು 7th ಅಂದರೆ ಅದು ನಾನು ಹೇಳಿದ್ದಲ್ಲ ಸರ್, ನಮ್ಮ ಶಾಲೆಯಲ್ಲಿ ಇರುವಾಗಲೇ ಸ್ಟಾರ್ಟ್ ಮಾಡಿದ ಪ್ರಾಜೆಕ್ಟ್ ಅದು ಕಂಟಿನ್ಯೂಷನ್ ಆಗ್ತಾ ಇತ್ತು ಅಲ್ಲ. ಅವರೇ ಮಾಡಲಿ ಅಂತೇಳಿ ಬಿಟ್ಕೊಡ್ಬೇಕಿತ್ತಲ್ಲ ನಿಮಗೆ, ಹೈಸ್ಕೂಲ್ನವರೇ ಮಾಡಲಿ ಅದನ್ನು, ಅವ್ರಿಗೆ ಏನಾದರೂ ಬೇಕಾದರೆ ಕೊಟ್ಟು. ಅಂದರೆ ಸ್ಟಾರ್ಟ್ ಮಾಡಿದ್ದು ನಾನಲ್ವ ಸರ್, ಹಾಗಾಗಿ ಐಡಿಯಾಸ್ ನಂದು ಮತ್ತು ಅವನಲ್ಲಿತ್ತು, ಹಾಗಾಗಿ ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದ. ಎಂಡ್ವರೆಗೆ ಇರ್ತಾ ಇದ್ರಿ ನೀವು ಅವನ ಜೊತೆಗೆ? ಹೌದು, ಅಂದರೆ ಒಮ್ಮೆ ಅದನ್ನು ಗೈಡ್ ಅಂತೇಳಿ ಅದನ್ನು ತಗೊಂಡ ನಂತರ ಅವರು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗ್ತದೆ. ಓಕೆ ಸರ್, ಥ್ಯಾಂಕ್ ಯು.
ಓಕೆ ಥ್ಯಾಂಕ್ ಯು ಸೊ ಮಚ್. ಸೊ ಇದಿಷ್ಟು ಕೃಷ್ಣ ಪ್ರಸಾದ್ ರವರು ಕೂಡ ಮಾತಾಡಿರುವಂತಹ ಮಾತು ಅಂತ ಹೇಳಿದ್ರೆ, ಪ್ರತಿಭೆ ಇತ್ತು ಆ ಯುವಕನಲ್ಲಿ. ಸೊ ಇಂಥ ಯುವಕನನ್ನು ಕಳ್ಕೊಂಡಿದ್ದೆ ನಮ್ಮ ಕರ್ನಾಟಕ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಹಾಗಾಗಿ ಇವನಿಗೆ ಜಸ್ಟಿಸ್ ಸಿಗಲೇಬೇಕು, ಇಂಥ ಮಕ್ಕಳು ಇನ್ನಷ್ಟು ಬೆಳೆಯಬೇಕು, ಹುಟ್ಟಬೇಕು ಅನ್ನುವಂಥ ವಿಚಾರದಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಕಾದು ನೋಡೋಣ ಏನು ಹೇಳ್ತಾರೆ, ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಫೈಂಡ್ ಔಟ್ ಮಾಡ್ತಾರಾ ಅಂತ ಹೇಳಿ.